6ನೇ ಶ್ಲೋಕ. ಉಪನಿಷತ್ತಲ್ಲಿ 25 ಶ್ಲೋಕಗಳಿವೆ. 6ನೇ ಶ್ಲೋಕ ನಿನ್ನೆ ಏನು ಆ ಶ್ಲೋಕ ಓದ್ತೇನು. ಅಚಿಂತ್ಯಂ ಅವ್ಯಕ್ತಂ ಅನಂತ ರೂಪಂ ಶಿವಂ ಪ್ರಶಾಂತಂ ಅಮೃತಂ ಬ್ರಹ್ಮಯೋನಿ ತಥಾ ಆದಿ ಮಧ್ಯಾಂತ ವಿಹೀನಂ ಏಕಂ ವಿಭಂ ಚಿದಾನಂದ ರೂಪಂ ಅದ್ಭುತಂ. ಇವೆಲ್ಲ ಶಬ್ದಗಳನ್ನ ವರ್ಣನೆ ಮಾಡಾಗ ಈಗ ಆ ಶಬ್ದಗಳಲ್ಲೇ ಅರ್ಥದಲ್ಲಿ ನೆಲೆಯಾಗಿ ನಿಲ್ಬೇಕು. ಆವರಣ ಭಂಗ ಶಬ್ದಕ್ಕೆ ಆವರಣ ಇರ್ತದ, ಆವರಣ ಭಂಗ ಆಗ್ಬೇಕು. ಶಬ್ದ ಶಬ್ದವಾಗಿ ಉಳಿಬಾರದು. ಅದರಲ್ಲಿ ನಿನ್ನೆ ನಾವು ಆದಿ ಮಧ್ಯ ಅಂತ ವಿಹೀನಂ ಅನ್ನುವಂತ ಅರ್ಥನ್ನ ನೋಡಿದ್ವಿ. ಆ ಶಿವ ಹೆಂಗದನು ಅಂತಂದ್ರ ಅವಾಗ ಆದಿ ಇಲ್ಲ, ಮಧ್ಯ ಇಲ್ಲ, ಅಂತ್ಯ ಇಲ್ಲ. ಆ ವಿಶ್ವರೂಪ ಅಥವಾ ಆತ್ಮರೂಪ ಈಶ್ವರನ್ನ ಭಗವದ್ಗೀತೆ 11ನೇ ಅಧ್ಯಾಯದಲ್ಲಿ ಹೇಳ್ಯಾನ ಭಗವಂತ ಅರ್ಜುನ್ಗ. ಅಲ್ಲಿನೂ ಕೂಡ ಭಗವಂತಗ ಆದಿ ಅಂತ್ಯ ಮತ್ತು ಮಧ್ಯ ಅನ್ನುವಂತ ಭಾಗ ಇಲ್ಲ. ಆದಿ ಮಧ್ಯ ಅಂತ್ಯ ರಹಿತಂ ಅನ್ನುವಂಥದ್ದು ಏನಂದ್ರೆ ವಿಶ್ವರೂಪ ಈಶ್ವರನ ಹೇಳುವಂತ ಒಂದು ಶಬ್ದ. ಪರಮಾತ್ಮನ ವಿಶ್ವರೂಪ ಹೆಂಗದ ಅಂದ್ರ ಅದಕ್ಕೆ ಆದಿ ಇಲ್ಲ, ಮಧ್ಯ ಅನ್ನೋದಿಲ್ಲ, ಕೊನೆ ಅನ್ನೋದಿಲ್ಲ. ಹೇಳಿದ್ರು ದೇಶ ಕಾಲ ಪರಿಚ್ಛೇದ ರಹಿತ ಅಂತ ಹೇಳಿದ್ರು. ಯಾರು ಹೇಳ್ತೀರಿ ದೇಶ ಕಾಲ ಪರಿಚ್ಛೇದ ರಹಿತ ಅಂದ್ರೆ? ಯಾರು ಹೇಳ್ತೀರಿ? ಹಂಗಂದ್ರೆ ಏನು? ಸ್ವಲ್ಪ ಆತ್ಮ ರೀ. ದೇಶ ಕಾಲ ಪರಿಚ್ಛೇದ ರಹಿತ ಅಂದ್ರೆ ಏನು? ದೇಶ ಕಾಲ ಅಂದ್ರ ಇಷ್ಟ ದೇಶದಾಗ ಇಂಥ ವೇಳೆದಾಗ ಅನ್ನೋದು ಅವನಿಗಿಲ್ಲ. ಒಂದ್ ಅರ್ಥ ಬರೋಬ್ಬರಿ ಹೇಳಿದ್ದು. ಇದು ಸಾಮಾನ್ಯ ಅರ್ಥ. ವಿಶೇಷ ಅರ್ಥ ಒಂದು ಹೇಳಿದ್ದಲ್ಲ, ಯಾರು ಹೇಳ್ತೀರಿ? ಅಭಾವಗಳು ಎಷ್ಟು? ನೈಯಾಯಿಕರ ಪ್ರಕಾರ ಅಭಾವಗಳು ಎಷ್ಟು? 4 ಪರ. 4. ಅದು ಕಂಡೀಷನ್ ಹೇಳ್ತೀರಿ, ಹೇಳಿದ್ದಲ್ಲ, ಯಾರು ಹೇಳ್ತೀರಿ? ಗುರುಗಳ ಹೇಳ್ರಿ. ಪ್ರಾಗಭಾವ ಪ್ರತ್ಯೇಕ ಸ್ವಭಾವ ರಹಿತನಾಗಿದ್ದಾನೆ. ಪ್ರಾಗಭಾವ ಪ್ರತ್ಯೇಕ ಸ್ವಭಾವ ರಹಿತನಾಗಿದ್ದಾನೆ. ಹಂಗನ್ಬಾರ್ದ್ರಿ. ಹ್ಞೂನ್ರಿ. ಅವನಲ್ಲಿಲ್ಲ ಅನ್ಬೇಕಂತ ಸರ. ಅಪ್ರತಿಯೋಗಿ ಅನ್ಬೇಕ್ರಿ. ಅಪ್ರತಿಯೋಗಿ ಬರೋಬರ್ ಸರ್. ಅಪ್ರತಿಯೋಗಿ ಇದೇನು? ಕಾಲ ಪರಿಚ್ಛೇದ ರಹಿತ. ದೇಶ ಪರಿಚ್ಛೇದ ರಹಿತ ಅಂದ್ರೆ ಬರೋಬರಿ. ಮುಂದ ಸುಪುತ್ರಪ್ಪನವರು ಪ್ರಯತ್ನ ಮಾಡಾಕತ್ತೀರಿ. ಅಪ್ರತಿಯೋಗಿ ಅನ್ನೋ ಹಾ ಸರ್, ಅಪ್ರತಿಯೋಗಿ ಬರೋಬರ್ ಸರ್, ಬರೋಬರಿ. ಇಲ್ಲ ಅರ್ಥ ಕಾಣ್ತದ್ರ. ಪ್ರಾಗವ ಪ್ರತ್ಯೇಕ ಸ್ವಭಾವ ರಹಿತನಾಗಿದ್ದಾನಂದ್ರೆ ಎರಡು ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ಕಾಣ್ತದ. ಹೌದು ಸರ್. ಇನ್ನ ಅತ್ಯಂತ ಅಭಾವ, ಅನ್ಯೋನ್ಯ ಅಭಾವ ಸರ್, ಯಾವ್ದಾವ್ರಿ? ಅತ್ಯಂತ ಅಭಾವನೂ ಅಲ್ಲ, ಎಲ್ಲಾ ದೇಶ ಪರಿಚ್ಛೇದ ರಹಿತ. ಹ್ಞೂ ಸರ್, ಹ್ಞೂ. ಅನ್ಯೋನ್ಯ ಅಭಾವಕ ಪ್ರತಿಯೋಗಿದ್ರ ವಸ್ತು ಪರಿಚ್ಛೇದ ರಹಿತ. ವಸ್ತು ಪರಿಚ್ಛೇದ ರಹಿತ. ಇವಾಗ ನಿಮ್ಮ ತಲೆ ಕೊಟ್ಟಿರ್ಬೇಕಂದ್ರೆ ನೈಯಾಯಿಕರ ಭಾಷೆ ಅರ್ಥ ಆಗ್ತದೆ. ಇಲ್ಲಾಂದ್ರೆ ನೈಯಾಯಿಕರ ಭಾಷೆ ನಿಮ್ಗೆ ಅರ್ಥ ಆಗೋದಿಲ್ಲ. ಅವ್ರು ಮಹಾಂತಪ್ಪ ಏನು ಇಲ್ಲ, ಮೇಡಮ್ ಹೇಳಿದ್ರು, ಅದು ಸಾಮಾನ್ಯ ಅರ್ಥ. ಅದನ್ನ ತಿಳ್ಕೊಂಡ್ರೆ ಸಾಕು, ನಡೀತದ ಸಾಮಾನ್ಯರಿಗೆ. ಇದು ಏನದ ಸ್ವಲ್ಪ ಕಠಿಣ ತರ್ಕ ತಿಳ್ಕೊಬೇಕನ್ನೋರಿಗೆ, ಇನ್ನೂ ಆಳವಾಗಿ ಅಭ್ಯಾಸ ಮಾಡ್ಬೇಕಂದ್ರೆ ಈ ಶಬ್ದಗಳು ಬೇಕು. ನಮ್ಗೇನು ಅವಶ್ಯ ಇಲ್ಲ. ದೇಶ ಕಾಲ ವಸ್ತು ಪರಿಚ್ಛೇದ ರಹಿತ ಅಂತಂದ್ರೆ ಎಲ್ಲಾ ದೇಶ, ಎಲ್ಲಾ ಕಾಲ, ಎಲ್ಲ ವಸ್ತುಗಳಲ್ಲಿ ಆ ಪರಮಾತ್ಮ ಅದಾನ ಅಂತ ತಿಳ್ಕೊಂಡು ಸಾಕು.
ಈ ಈ ಕಸರತ್ ಏನದ ಮಾನಸಿಕ ಕಸರತ್ ಏನ್ ಮಾಡಕಂತಾರ ನೈಯಾಯಿಕರು, ಆ ನೈಯಾಯಿಕರು ಕೂಡ ನಾವು ಫೈಟಿಂಗ್ ಮಾಡ್ಬೇಕಾಗ್ತದ ಮುಂದೆ ಬ್ರಹ್ಮಸೂತ್ರಾದಿಗಳನ್ನ ಅಭ್ಯಾಸ ಮಾಡ್ಬೇಕಾದಾಗ ಅವಾಗ ಆ ಶಾಸ್ತ್ರವನ್ನ ಅಭ್ಯಾಸ ಮಾಡ ನೈಯಾಯಿಕರ ನ್ಯಾಯಶಾಸ್ತ್ರವನ್ನ ನಾವು ಅಭ್ಯಾಸ ಮಾಡ್ಬೇಕಾಗ್ತದ. ಅವರು ಬಹಳ ಜಾಣರಿದಾರ, ಬಹಳ ಮುತ್ಸದ್ದಿಗಳದಾರ, ತೀಕ್ಷ್ಣ ಮತಿಗಳದಾರ. ಅವ್ರಿಗೆ ಅದೇ ರೀತಿ ಉತ್ತರ ಕೊಟ್ಟರ ಅವ್ರು ಒಪ್ತಾರ, ಇಲ್ಲ ಅಂದ್ರೆ ಒಪ್ಬೋದು. ಆದ್ದರಿಂದ ನೋಡ್ರಿ, ಆ ನ್ಯಾಯಿಕರು ಕೂಡ ಗುದ್ದಾಡ್ಬೇಕು ಅಂದ್ರೆ ಇವೆಲ್ಲ ತಿಳ್ಕೊಬೇಕು. ಪ್ರತಿಯೋಗಿ ಅಂದ್ರೆ ಏನು, ಅಪ್ರತಿಯೋಗಿ ಅಂದ್ರೆ ಏನು ತಿಳ್ಕೊಬೇಕು. ಭೂತಲೆ ಘಟಃ ನಾಸ್ತಿ, ಘಟ ಏನು ಭೂತಲ ಏನು ಅನ್ನೋದಕ್ಕ ವಿವರಣೆ ಕೊಡ್ತಾರ ನಾವು. ಯಾವುದು ಆ ಅಭಾವಕ್ಕ. ಭೂತಲೆ ಘಟಃ ನಾಸ್ತಿ ಈ ಶಬ್ದದ ವಾಕ್ಯದಾಗ ಎದರ ಅಭಾವ ಹೇಳಾಕತ್ತೀವಿ ನಾವು? ಉಳಿದವ್ರಿಗೆ ಅದು ತಿಳ್ಕೊಡ್ರಿ. ಎದರ ಅಭಾವ ಹೇಳತ್ತೀವಿ? ಘಟದ ಅಭಾವ ಹೇಳಾಕ ಪ್ರತಿಯೋಗ್ಯ. ಘಟ ಏನಾಯ್ತು? ಪ್ರತಿಯೋಗ್ಯ. ಎದರ ಅಭಾವ ಹೇಳಕತ್ತೀವಿ? ಅದು ಬಂತ ಉತ್ತರ ಅಂದ್ರ ಅದು ಪ್ರತಿಯೋಗಿ. ಅಪ್ರತಿಯೋಗಿ ಅಂದ್ರೆ ಅಭಾವ ಹೇಳಕ್ ಬರುದಿಲ್ಲ ಅನ್ನಂಗ ಅಪ್ರತಿಯೋಗಿ ಅಂತ ಎಷ್ಟು ಶಬ್ದದ ನಾಜುಕದ ಶಬ್ದ. ಎದರ ಅಭಾವ ಹೇಳ್ತೀವಿ ನಾವು? ಭಗವಂತನ ಅಭಾವ ಎಲ್ಲಿ ಹೇಳಕ್ ಬರೋದಿಲ್ಲ. ಪ್ರಾಗ ಅಭಾವದಾಗೂ ಹೇಳಕ್ ಬರಂಗಿಲ್ಲ, ಪ್ರಥಮ ಸ್ವಭಾವದಾಗೂ ಹೇಳಕ್ ಬರೋದಿಲ್ಲ, ಅತ್ಯಂತ ಅಭಾವದಾಗೂ ಭಗವಂತ ಇಲ್ಲ ಅಂತ ಹೇಳಕ್ ಬರಂಗಿಲ್ಲ, ಅನ್ಯೋನ್ಯ ಅಭಾವದಾಗೂ ಭಗವಂತ ಇಲ್ಲ ಅಂತ ಹೇಳಕ್ ಬರಂಗಿಲ್ಲ. ಎಲ್ಲ ಕಡೆನೂ ಅದಾನ ಭಗವಂತ. ಅದಕ್ಕೆ ಅಪ್ರತಿಯೋಗಿ ಶಬ್ದವನ್ನ ಅಲ್ಲಿ ಬಳಸ್ಯಾರ. ಎದರ ಅಭಾವ ಹೇಳ್ತೀವಿ? ಆ ಅಭಾವಕ್ಕ ಎದರ ಅಭಾವ ಹೇಳ್ತೀವಿ? ಅದು ಏನದ? ಪ್ರತಿಯೋಗಿ ಅಂತ. ಅಭಾವ ಯಾವ್ದು ಹೇಳಾಗತ್ತೆ ನಾವೀಗ? ಘಟಾಭಾವ ಹೇಳಾಗತ್ತೀವಿ. ಘಟಾಭಾವಕ್ಕ ಪ್ರತಿಯೋಗಿ ಯಾವ್ದ್ರಿ ಹಿರಣ್ಣರ? ದೇವೇಂದ್ರಪ್ಪ ಅವ್ರ? ಓಂ ನಮ ಶಿವಾಯ ಗುರುಗಳೇ, ತಮ್ಮ ಪಾದಕೊಂಡಲ್ಲಿ. ಓಂ ನಮ ಶಿವಾಯ. ಹೇಳ್ರಿ, ಘಟಾಭಾವಕ್ಕ ಎದ್ರ ಘಟ ಅಭಾವ ಐತಲ್ಲ, ಘಟದ ಅಭಾವ. ಘಟದ ಅಭಾವಕ್ಕ ಪ್ರತಿಯೋಗಿ ಯಾವುದು? ಅಷ್ಟು ಸಂಪೂರ್ಣ ಅರ್ಥ ಆಗಿಲ್ಲ ಗುರುಗಳೇ. ಕಠಿಣದ ಸಂಪೂರ್ಣ ಅರ್ಥ ಆಗ್ಬೇಕಂದ್ರ ಕಠಿಣದ ಆಕಾಶ. ಘಟದ ಅಭಾವಕ್ಕ ಯಾವ್ದು ಪ್ರತಿಯೋಗಿ ಅದರಿ? ಉಲ್ಟಾ ಕೇಳಾಗತ್ತೀರಿ. ಘಟದ ಅಭಾವ ಹೇಳಾಗತ್ತೀರಿ. ಘಟದ ಅಭಾವಕ್ಕ ಘಟವೇ ಪ್ರತಿಯೋಗಿ. ಘಟದ ಅಭಾವಕ್ಕ ಅನಿಯೋಗಿ ಯಾವುದು? ನೋಡ್ರಿ, ಇವೆಲ್ಲ ವಿಚಾರ ಸಾಗರ ಮಾಡ್ಯಾರಂತೀರಿ. ಏನ್ ಮಾಡಿರಿ ವಿಚಾರ ಸಾಗರ? ಉಳ್ಚ ಪಾಠ ಮಗ ಸಪಾಟ್. ಘಟ ಸ್ಥಳ ಸ್ಥಳ, ಅಲ್ಲಿ ಸ್ಥಳ ಘಟವನ್ನು ಇಟ್ಟಂತ ಸ್ಥಳ. ಅದು ಅನಿಯೋಗಿ. ಎದಕ್ಕ ಅನಿಯೋಗಿ ಅದ? ಸುಪುತ್ರಪ್ಪನವ್ರ ಘಟಕ್ರಿ ಸರ್, ಘಟಕ ಅಲ್ಲ 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 ಅಲ್ಲ. ಎದಕ್ಕಪ್ಪ? ಎದಕ್ಕ ಅನಿಯೋಗಿ? ಘಟದ ಅಭಾವಕ್ಕೆ ಸರ್, ಘಟದ ಅಭಾವಕ್ಕೆ. ಗಜಮಿಂದ್ರ ತಿಳಿಯಾಗಿಲ್ಲ. ಅವರು ಅಭಾವ ಒಂದು ವಸ್ತು ಅಂತಾರ್ರಿ ಅವರು ನೈಯಾಯಿಕರು. ಆ ಅಭಾವ ಒಂದು ವಸ್ತು ಹಿಡ್ಕೊಂಡು ಅದಕ್ಕ ಪ್ರತಿಯೋಗಿ ಅನಿಯೋಗಿ ಹೇಳ್ತಾರ. ಆ ಅಭಾವಕ್ಕ ಎದ್ರ ಅಭಾವ ಐತಿ? ಆ ಅಭಾವ ಎದ್ರ ಅಭಾವ ಐತಿ ಅಂತ ಕೇಳ್ಬೇಕು. ಆ ಅಭಾವಕ್ಕ ಪ್ರಶ್ನೆ ಕೇಳ್ಬೇಕು. ಎದ್ರ ಅಭಾವ ಐತಿ? ಘಟದ ಅಭಾವ ಐತಿ. ಆಗ ಘಟವೇ ಪ್ರತಿಯೋಗಿ. ಆ ಅಭಾವ ಐತಲ್ಲ, ಘಟದ ಅಭಾವ ಎಲ್ಲ ಐತಿ ಅದು ಅಂತ ಕೇಳ್ಬೇಕು. ಇಲ್ರಿ ಭೂತಲದಾಗ ಐತಿ. ಆ ಭೂತಲ ಬಂತು, ಉತ್ತರ ಬಂತು ಅಂದ್ರೆ ಅದು ಅನಿಯೋಗಿ. ಹಂಗ ಪ್ರಾಗ ಪ್ರಜ್ಞೋಸ ಅತ್ಯಂತ ಅನ್ಯೋನ್ಯ ಅಭಾವ, ನಾಲ್ಕು ಅಭಾವಗಳಿಗೆ ಅಪ್ರತಿಯೋಗಿ ಅದಲ್ಲ ಭಗವಂತ. ಅವು ಅಭಾವ ಇದ್ದಾಗ್ಲೂ ಅವ ಅದಾನ. ಅವ ಇಲ್ಲಂತಲ್ಲ, ಅವ ಅದಾನ. ಯಾರಿಗೆ ತಿಳಿತೋ ತಿಳಿತು, ಯಾರಿಗೆ ತಿಳಿಲಿಲ್ಲ. ಅಂದ್ರ ಇಲ್ಲಿ ಏನದ, ಸ್ವಲ್ಪ ಅಂತಃಕರಣ ಸೂಕ್ಷ್ಮ ಬೇಕಾಗ್ತದ. ತುಪ್ಪ ತಿಳಿಬೇಕಾಗ್ತದ. ತುಪ್ಪ ತಿಂತಾರ ಅವ್ರು ಬಹಳಷ್ಟು. ಯಾರು? ನೈಯಾಯಿಕರು. ತುಪ್ಪ ತಿಂತೇಳಿ ಅವು. ನಮ್ಮ ಯಾವ ತಿದೀರಿ? ಕಲ್ಯಾಣ ಶೆಟ್ರ ಒಳ್ಳೆ
ಒಳ್ಳೆ ಹಸಿ ಖಾರ ಪುಂಡಿ ಪಲ್ಯ, ಹಸಿ ಖಾರ ಪುಂಡಿ ಪಲ್ಯ. ಹಸಿ ಮೆಣಸಿನಕಾಯಿ ಮತ್ತ ಒಳ್ಳೆ ಐತೆ, ಒಳ್ಳೆ ಐತೆ. ಹಸಿ ಖಾರ ಪುಂಡಿ ಪಲ್ಯ ಕುಸ್ಬಿ ಎಣ್ಣೆ ಕಟ್ಟುಗ್ ರೊಟ್ಟಿ. ಮತ್ ನೋಡಿ ತುಪ್ಪ ತಿಂದ್ರ ಅದು ಬರ್ತತಿ, ತುಪ್ಪ ತಿನ್ಲಿಕ್ಕಂದ್ರೆ ಇದು ಬರ್ತತಿ. ನೀವು ವಿಚಾರ ಸಾಗರ ಮಾಡಿದ್ರ ಇವೆಲ್ಲ ಗೊತ್ತಿರ್ಬೇಕು. ವಿಚಾರ ಚಂದ್ರೋದಯ ವಿಚಾರ ಸಾಗರದಾಗ ಇವೆಲ್ಲ ಗೊತ್ತ ಅಲ್ಲಿ ಹೇಳ್ಯಾರ. ಇನ್ನೊಂದ್ ಏನ್ ಮಾಡ್ರಿ, ಯಾರ್ಯಾರು ಅಭ್ಯಾಸ ಮಾಡ್ತೀರಿ, ಅಭ್ಯಾಸ ಮಾಡೋ ಮಂದಿ ಕಡಿಮೆ ಕಾಣ್ತೈತಿ. ಬಾಳ ಮಂದಿ ನನ್ಗೆ ಯಾರು ಕಾಣುವಲ್ಲ. ಸ್ವಂತ ಇಷ್ಟ ಹೇಳಿದ್ಮೇಲೆ ಸ್ವಂತ ಅಭ್ಯಾಸ ಮಾಡ್ಬೇಕು. ನೀವು ಇವರು ಯಾರು ಪಂಡಿತ್ ಪಿತಾಂಬರಜಿ ಟೀಕಾ ಅಷ್ಟ ಅಭ್ಯಾಸ ಮಾಡಿರ್ಬೇಕ. ಒಮ್ಮೆ ನೀವು ಪೂರ ನಮ್ಗ ಕೇಳಿವ್ರಿ ಅಂತ ಅನ್ಸಿದ್ರು ಯಾಕಾಗುತ್ತಂಗ ಗುರುಮುಖೇನ ಕೇಳ್ಬೇಕು. ಮೊದಲೇ ಚಂದ್ರೋದಯ ಸಾಗರ ಗುರುಮುಖೇನ ಕೇಳ್ಬೇಕು. ಹೇಳಿದ ನಂತರ ಒಮ್ಮೆ ಏನ್ ಮಾಡ್ರಿ, ಬರೀ ಟಿಪ್ಪಣಿ ಎಷ್ಟು ನೋಡ್ಕೊಂತ ಹೋಗ್ರಿ. ಟಿಪ್ಪಣಿ ಒಳಗ ಬಹಳ ರಹಸ್ಯ ಅದ. ಟಿಪ್ಪಣಿ ಒಳಗಿನ ಟಿಪ್ಪಣಿ ಪ್ರಶ್ನೆನ ಅರ್ಥ ಆಗುದಿಲ್ಲ ನಮಗ. ಹಂಗದಾವ್ ಟಿಪ್ಪಣಿಗಳು, ಸಾಮಾನ್ಯರಿಗೆ ಅರ್ಥ ಆಗುದಿಲ್ಲ. ಶಾಸ್ತ್ರ ಹೇಳೋರಿಗೆ, ಆಳವಾಗಿ ಅಭ್ಯಾಸ ಮಾಡಿದವ್ರಿಗೆ ಅವು ಸ್ವಲ್ಪ ಅವ್ರಿಗೆ ಗುಜಾಡ ಹಚ್ತಾವು. ಇರ್ಲಿ, ಈ ಪ್ರತಿಯೋಗಿ ಅಪ್ರತಿಯೋಗಿ ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಇಂತಾವು ಅಲ್ಲೇ ನೈಯಾಯಿಕರ ಶಬ್ದಗಳನ್ನ ಬಳಸ್ತಾರ. ಆವರಣ ಬಂದ್ ಆಗ್ಲಿಕ್ಕಂದ್ರ ಅದ ಅರ್ಥನ ಆಗುದಿಲ್ಲ. ಅದ್ರ ಹಂಗ ಇಲ್ಲಿ ಏನ್ ಹೇಳಕತ್ತಾರು ಅಂತಂದ್ರ, ವಿಶ್ವರೂಪ ಈಶ್ವರ ಅಂದ್ರ ಆದಿ ಮಧ್ಯ ಅಂತ ರಹಿತ, ಅದ ಕಲ್ಪನಾ ಬರ್ಲಿ ಅಂತ ಅದನ್ನ ಹೇಳ್ಯಾರ ಅಂತ ಹೇಳಿದ್ರು. ಮುಂದೆ ಏನ್ ಹೇಳಿದ್ರು ಅಂತಂದ್ರ, ಒಂದು ಪುರಾಣದ ಕಥೆಯನ್ನು ಹೇಳಿದ್ರು ನಿನ್ನೆ. ಶಿವರಾತ್ರಿ ಸೆಲೆಬ್ರೇಷನ್ ಹಬ್ಬ ಮಾಡ್ತೇವೆ ನಾವು. ಶಿವರಾತ್ರಿ ಅವತ್ತಿನ ದಿವಸ ಏನಾತಂತ, ಬ್ರಹ್ಮ ಮತ್ತು ವಿಷ್ಣು ಇವರಿಬ್ರು ಕೂಡಿ ಶಿವನ ಆದಿ ಮತ್ತ ಅಂತ್ಯ ನೋಡಕಂತ ಹೋದ್ರಂತ. ಬ್ರಹ್ಮ ಅನ್ನವ ಏನ್ ಮಾಡಿದಂತ, ಮ್ಯಾಗ್ ಹೋದಂತ. ಅವನ ಶಿವನ ತಲೆ ನೋಡಾಕಂತ ಹೋದಂತ. ಎಷ್ಟೋ ಮ್ಯಾಗ್ ಹೋದ್ರು ಇನ್ನ ತೆಲೆನ ಕಾಣಲಿಲ್ಲ. ಆಮೇಲೆ ಇವ ವಿಷ್ಣು ಏನದಲ್ಲ ಅವ ತೊಳಗ್ ಹೋದಂತ. ಪಾದ ನೋಡೋದ್ರ ಶಿವನು ಪಾದ ಹೋದ್ರು ಕೂಡ ಎಲ್ಲಿ ಹೋದ್ರು ಇನ್ನು ಪಾದ ತೊಳಗ ಇದ್ವಂತ. ಅದು ಕೊನೆ ಕಾಣಲಿಲ್ಲ. ಇಬ್ರು ಅವನ ಒಬ್ಬ ತಲೆ ನೋಡ್ಬೇಕು ಶಿವಂದು, ಇವನು ಪಾದ ನೋಡ್ಬೇಕಂತ ಹೋದವ್ರು ಇಬ್ರು ನಿರಾಶೆ ಆಗಿ ಹೊಳೆ ಬಂದ್ರು ಅಂತ ಒಂದ್ ಕಥೆ ಹೇಳ್ತಾರ. ಹಂಗ ಇದು ಏನಪ್ಪಾ ಅಂತಂದ್ರ, ಈ ಸರ್ವಂ ಶಿವಮಯಂ ಜಗತ್, ಈ ಜಗತ್ತು ಏನದ ವಿರಾಟ್ ರೂಪ, ಭಗವಂತಂದು ವಿರಾಟ್ ರೂಪ ಏನದ ಜಗತ್ ಐತಲ್ಲ, ಸ್ಥೂಲ ರೂಪವಾಗಿ ಕಣ್ಣಿಗೆ ಕಾಣ್ತದಲ್ಲ ಭಗವಂತನ ಶರೀರ, ಈ ವಿಶ್ವರೂಪ ಈ ಜಗತ್ತು ಇದೇ ಪರಮಾತ್ಮನ ಸ್ಥೂಲ ಶರೀರ. ಇದಕ್ಕೆ ಆದಿ ಮಧ್ಯ ಅಂತ್ಯ ಅನ್ನೋದಿಲ್ಲ. ಆದ್ದರಿಂದ ಪ್ರತಿಯೊಂದು ಶಿವನ ಅದಾನ. ಆದ್ರೆ ಶಿವನ ಬಿಟ್ರೆ ಮತ್ತೊಂದು ದೇವತೆ ಯಾರು ಇಲ್ಲ. ಆದ್ದರಿಂದ ವಿಶ್ವರೂಪ ಶಿವ, ವಿಶ್ವರೂಪ ವಿಷ್ಣು ಎರಡು ಒಂದೇ, ಹೆಸರು ಬೇರೆ ಬೇರೆ. ಸುಮ್ನೆ ಹೆಸರಿಗೆ ಬಡದಾಡಕತ್ತಾರ ಈ ಜನ. ಇದನ್ನ ತಿಳ್ಕೊಂಡ್ರಂತಂದ್ರ ಅಲ್ಲಿ ಗದ್ದಿಲ್ಲ ಗೋಳಿಲ್ಲ. ತಿಳ್ಕೊಳಿಕ್ಕಂದ್ರೆ ಹೊಡೆದಾಡ್ತಾರ. ಅದನ್ನು ನಾವು ನಿನ್ನೆ ಚರ್ಚೆ ಮಾಡಕತ್ತಿದ್ವಿ. ದಿಸ್ ಈಸ್ ಅಂಡರ್ಸ್ಟೂಡ್. ದ ಶೈವಾಸ್ ಅಂಡ್ ವೈಷ್ಣವಾಸ್ ವಿಲ್ ನೆವರ್ ಕ್ವಾರಲ್. ಅಷ್ಟ ಅಲ್ಲ, ಈ ದೇವರ ಅನ್ನುವಂಥದ್ದು ಒಂದದ ನೋಡ್ರಿ. ನೀವು ಅಲ್ಲಾರ ಅನ್ರಿ, ದೇವರದ ಅನ್ರಿ, ಭಗವಂತನ ಅನ್ರಿ, ಲಾರ್ಡ್ ಅನ್ರಿ, ಎಲ್ಲಾ ಧರ್ಮದಾಗ ಏನ್ ದೇವ್ರ ಶಬ್ದ ಮಾಡಲ್ಲ, ಅದು ಒಂದೇ ತತ್ವ. ಅದ ಯಾವುದು? ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣ. ಅದಕ್ಕೆ ಆಕಾರ ಬೇರೆ ಕೊಟ್ಟಿರ್ಬಹುದು. ಐತಿಹಾಸಿಕ ಪುರುಷರದ್ದು ರೂಪ ಕೊಟ್ಟಿರಬಹುದು, ಅವತಾರಿಕ ರೂಪ ಕೊಟ್ಟಿರಬಹುದು. ಅದಕ್ಕೆ ಶಿವ ಅನ್ಬಹುದು, ವಿಷ್ಣು ಅನ್ಬಹುದು, ಬ್ರಹ್ಮ ಅನ್ಬಹುದು, ಏನ್ರ ಅನ್ರಿ ನೀವು. ಅದು ಒಂದೇ ಅದ, ತತ್ವ ಒಂದೇ ಅದ. ಇದನ್ನ ತಿಳಿದ್ರೆ ಯಾವ ಗದ್ದಿಲ್ಲ ಗೋಳಿಲ್ಲ. ಇಷ್ಟು ಶಬ್ದದ ಅರ್ಥ ವಿಶ್ವರೂಪ. ಇನ್ನ ವಿಭೂಮ್ ಅಂತ ಒಂದು ಶಬ್ದ ಅದ ನೋಡ್ರಿ, ಅದ್ರ ಬಗ್ಗೆ ಹೇಳ್ತಾರೆ. ವಿಭೂ ಅನ್ನುವಂತ ಶಬ್ದ ವ್ಯಾಪಕ. ವ್ಯಾಪಕ ಅನ್ನುವ ಅರ್ಥ ಹೆಂಗ್ ಬರ್ಬೇಕು ತಿಳ್ಕೊಬೇಕಂದ್ರೆ, ದಿಸ್ ಮೀನ್ಸ್
one who manifests as everything. ವಿವಿಧಂ ಭಾತಿ ಇತಿ ವಿಭುಹು. ಇದ್ರದ್ದು ವಿಗ್ರಹ ಹಿಂಗ್ ಮಾಡ್ಬೇಕು. ವಿವಿಧಂ ಭಾತಿ ಇತಿ ವಿಭುಹು. ಭಾತಿ ಮೀನ್ಸ್ ಅಪಿಯರ್ಸ್. ಭಾತಿ ಅಂದ್ರ ಕಾಣ್ತದ. ವಿ ಅಂದ್ರ ವಿವಿಧ. ವಿವಿಧ ರೀತಿಯಿಂದ ಕಾಣುದು ಯಾವ್ದದ ಅದಕ್ಕ ವಿಭು. ಆಕಾಶ ರೂಪೇಣ ಶಿವ ಏವ ಭಾತಿ. ವಾಯು ರೂಪೇಣ ಶಿವ ಏವ ಭಾತಿ. ವಿವಿಧ ರೂಪೇಣ ಏಕಃ ಶಿವ ಏವ ಭಾತಿ. Just as gold appears in manifold ornaments. ಹೆಂಗಂದ್ರ ಒಂದೇ ಬಂಗಾರ ನೆಕ್ಲೆಸ್ ಆಗ್ಯದ, ಉಂಗುರ ಆಗ್ಯದ, ಚೈನ್ ಆಗ್ಯದ, ಯಾವ್ದೋ ಒಂದು ಆಭರಣ ಆಗ್ಯದ. ಆಗಿದ್ದೇನ್ರಿ ಒಂದೇ ಬಂಗಾರ. ಆದ್ದರಿಂದ ಹಂಗ ಆ ಇರುವಂತ ಒಬ್ಬನೇ ಶಿವ ಏನಾಗ್ಯಾನ? ವಿಶ್ವರೂಪನಾಗ್ಯಾನ. ಆಕಾಶ ರೂಪದಿಂದ ತೋರ್ತಾನ, ವಾಯು ರೂಪದಿಂದ ತೋರ್ತಾನ, ಅಗ್ನಿ ರೂಪದಿಂದ ತೋರ್ತಾನ, ಜಲ ರೂಪದಿಂದ ತೋರ್ತಾನ, ಪೃಥ್ವಿ ರೂಪದಿಂದ ತೋರ್ತಾನ, ಮಗನ್ ರೂಪದಿಂದ ತೋರ್ತಾನ, ಹೆಂಡತಿ ಶರೀರದ ಮೂಲಕ ತೋರ್ತಾನ, ಗೆಳೆಯನ್ ರೂಪದಿಂದ ತೋರ್ತಾನ, ವೈರಿ ರೂಪದಿಂದ ತೋರ್ತಾನ. ಒಬ್ಬನೇ ಬ್ರಹ್ಮ, ಒಂದೇ ವೈರಿ ರೂಪದಿಂದ ತೋರ್ತಾನ. ಯಾರಿಗೆ? ಜ್ಞಾನಿಗಳಿಗೆ. ಆದ್ದರಿಂದ ಅವ್ರು ಯಾರನ್ನು ದ್ವೇಷ ಮಾಡುವುದಿಲ್ಲ. ಅನೇಕ ರೂಪ. ವಿವಿಧಂ ಭಾತಿ ಇತಿ ವಿಭುಹು. ಒಂದು ಕಟ್ಟಿಗೆ ಅನೇಕ ಫರ್ನಿಚರ್ ಆಗಿ ತೋರಾಗತ್ತದ. ಟೇಬಲ್ ಆಗ್ಯದ, ಕುರ್ಚಿ ಆಗ್ಯದ, ಪಲಂಗ್ ಆಗ್ಯದ, ಸೋಫಾ ಆಗ್ಯದ, ಏನೇನೋ ಆಗ್ಯದ. ಯಾವುದು? ಒಂದೇ ಒಂದು ಕಟ್ಟಿಗೆ. ನಾವು ಸೋಫಾ ಅನ್ನೋದು ಕಟ್ಟಿಗೆನ, ನಾವು ಬೆಂಚ್ ಅನ್ನೋದು ಕಟ್ಟಿಗೆನ, ಕುರ್ಚಿ ಅನ್ನೋದು ಕಟ್ಟಿಗೆನ, ಕಾಟ್ ಅನ್ನೋದು ಕಟ್ಟಿಗೆನ. ಕಟ್ಟಿಗೆ ಬಿಟ್ಟು ಏನದ ನಿಮ್ಮ ನಾಮರೂಪಗಳು ಇಲ್ಲ. ಆಗ ಭಗವಂತನ ಬಿಟ್ಟು ಅದಾವ ನಿಮ್ಮವೆಲ್ಲ ನಾಮರೂಪಗಳು ಇಲ್ಲ. ಈ ಗಿಡ ಮರಗಳಾಗಲಿ, ಈ ಶರೀರಾದಿಗಳಾಗಲಿ, ನದಿ ವನಗಳಾಗಲಿ, ಇವೆಲ್ಲವೂ ಪರಮಾತ್ಮನ ವಿವಿಧ ರೂಪಗಳೇ. ಶಿವ ಅಲೋನ್ ಇಸ್ ಇನ್ ದ ಫಾರ್ಮ್ ಆಫ್ 5 ಎಲಿಮೆಂಟ್ಸ್. ಆ ಶಿವನೇ ಈ ಪಂಚಭೂತಗಳ ಆಕಾರದಿಂದ ತೋರ್ತಾ ಇದ್ದಾನೆ. ದಟ್ ಇಸ್ ವೈ ವಿ ಹ್ಯಾವ್ ಪಂಚಭೂತ ಲಿಂಗ ಕ್ಷೇತ್ರಂ. ಅದಕ್ಕೆ ನಾವು ಈ ಪಂಚಭೂತ ಲಿಂಗ ಕ್ಷೇತ್ರಗಳನ್ನ ಮಾಡ್ಯಾರ. ಒಂದು ಆಕಾಶಲಿಂಗ ಎಲ್ಲೈತಿ? ಯಾರು ಹೇಳ್ತೀರಿ? ಚಿದಂಬರದಾಗಿತ್ತು ಆಕಾಶಲಿಂಗ. ಅಲ್ಲಿ ಆಕಾಶವನ್ನ ಪೂಜೆ ಮಾಡ್ತಾರ್ರಿ. ಆಕಾಶ ಅಂದ್ರೆ ಹೆಂಗದ್ರಿ? ಚಿದಂಬರಕ್ಕೆ ಯಾರು ಹೋಗಿದ್ರೇನು? ಚಿದಂಬರಕ್ಕೆ ಹೋಗಿದ್ರಿ ಯಾರದ? ಆಕಾಶಲಿಂಗ ಪೂಜೆ ಮಾಡ್ತಾರ. ಆಕಾಶ ಅಂದ್ರೆ ಏನು? ಯಾರು ಹೇಳ್ತೀರಿ? ನಮ್ ಇವ್ರು ಹೇಳ್ತಾರ ನಿಂತ್ರಿ. ಎಲ್ಲ ಇವ್ರು ಯಾರು ಇವ್ರು? ನಿಂತ್ರಿ, ನಾನ ಕೇಳ್ತೀನಿ. ಆಕಾಶಲಿಂಗ ಅಂದ್ರೆ ಹೆಂಗಿರ್ಬಹುದು? ನೋಡಿಲ್ಲ ಅಂದ್ರು ಹೆಂಗಿರ್ಬಹುದು? ಯಾರಿಗ್ ಕೇಳ್ಬೇಕು? 19 ಮಂದಿ ಅದಾರ. ಕಲಾವತಿ ಅಮ್ಮರ್ ಹೇಳ್ತಾರ ನೋಡ್ರಿ ಸರ್. ಯಾರ್ರಿ? ಕಲಾವತಿ ಅಮ್ಮರ್. ನಿಂದ್ರಿ ಕೇಳ. ನಿಂದ್ರಿ. ಕಲಾವತಿ ಅವ್ರಕ್ಕಿಂತ ಮೊದಲ ನಮ್ಮ ಇವ್ರು ಹಾಡ್ತಾರಲ್ಲ, ಈಶ್ವರಪ್ಪರ ಕೇಳ. ನಿಂದ್ರಿ ಮೊದಲು. ಈಶ್ವರಪ್ಪ ಗಸರಣಿ ಶಿವಾಲಯ ಅಂತ ಹೇಳ್ತಲ್ರಿಪ್ಪ. ಎಲ್ಲೈತ್ರಿ? ತುಂಬಾ ವ್ಯಾಪಕ ಐತಿ. ಎಲ್ಲೈತ್ರಿ? ತುಂಬಾ ವ್ಯಾಪಕ. ನಮ್ಮಲ್ಲಿ ಐತಿ, ಎಲ್ಲ ಪರಿಪೂರ್ಣ ಐತ್ರಿ ಅಪ್ಪ. ಅಲ್ರಿ, ಚಿದಂಬರ ದೇವ ಊರಾಗ ಒಂದು ಆಕಾಶಲಿಂಗ ಅಂತ ಕೊಂಡು ಪೂಜೆ ಮಾಡ್ತಾರ. ಅದು ಹೆಂಗದ? ಅದು ಆಕಾಶಲಿಂಗ ಅಂದ್ರೆ ಹೆಂಗದ? ಹೆಂಗಿರಬಹುದಂತೀರಿ? ಇಲ್ರಿ, ಅದನ್ನ ನಾವೇನ್ ನೋಡಿಲ್ರಿ ಅಪ್ಪ. ನೋಡಿಲ್ಲ. ನಿಂದ್ರಿ, ಬೇರೆಯವ್ರಿಗೆ ಕೇಳ್ತೀನಿ. ಒಂದು ನಿಮಿಷ. ಇಷ್ಟು ಶಾಸ್ತ್ರ ಅಭ್ಯಾಸ ಮಾಡಿದ್ದ ಸ್ವಲ್ಪ ಹೇಳಕ್ ನಮ್ಮ ಈರಪ್ಪ ಕಲ್ಯಾಣ ಶೆಟ್ರು ಆಕಾಶಲಿಂಗ ಬೈಕೊಂಡ್ರಿ ಚಿದಂಬರ ದೇವಸ್ಥಾನ ಚೆನ್ನೈದಾಗ. ಅದ್ ಹೆಂಗಿರ್ಬಹುದು ನೋಡಿದ್ರಿ? ಗೊತ್ತಿಲ್ಲ. ಊಹಾ ಮಾಡಿ ಹೇಳ್ಬರ್ತೈತಿ. ಕಣ್ಣಿಗೆ ಕಾಣೋದು. ಕಣ್ಣಿಗೆ ಕಾಣುದಿಲ್ಲ ಇದು. ಬರೋಬರಿ. ಕಣ್ಣಿಗೆ ಕಾಣಲಾರ್ದ ಆಕಾಶ. ಕೊಳ್ಳು ಅಂತ ಅರ್ಥ. ಕೊಳ್ಳು ಬರೋಬರಿ. ಅವ್ರು ಯಾರೋ ಆಕಾರ ಹೇಳ್ತೇವಂದ್ರಲ್ಲ, ಹೇಳಿ ಅವ್ರೇನಂತಾರ ಕೇಳ್ರಿ.
ಕಲಾವತಿ ಮೇಡಮ್. ನಮಸ್ಕಾರ. ಹಾ ಹೇಳ್ರಿ ಹೇಳ್ರಿ. ಬಹಳ ಜಾಗಿಂದಪ್ಪ. ಹಾ ರೀ ನಮಸ್ಕಾರಪ್ಪ. ಹಾ ಹೇಳ್ರಿ. ಇರ್ಲಿಕ್ಕ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ಆಕಾಶ ಅಂತಾರಪ್ಪ ರೀ. ಅಂದ್ರ ಬಹಳ ಜಾಗಕ್ಕ ಆಕಾಶ ಅಂತಾರ. ಬರೋಬ್ರಿ. ಇದು ಬಹಳ ಮಂದಿಗೆ ಕಲ್ಪನಾ ಬರುದಿಲ್ಲ ಅಂತ ಕೇಳಿದೆ. ಬಂದೈತಂದ್ರೆ ಅಡ್ಡಿ ಇಲ್ಲ, ಸಂತೋಷ. ಒಳ್ಳೆ ಏನಂತೀವಿ ನಾವು? ಆಕಾಶ. ಆಕಾಶ ಅಂತಂದ್ರೆ ಮ್ಯಾಗ ನೋಡ್ತಾರ, ನೀಲಿ ಬಣ್ಣದ ತೋರಿಸ್ತಾರ, ಅದು ಆಕಾಶ ಅಂತ ತಗೋತಾರೆ. ಅದು ಬೊಳ್ಳ ಇರೋದ ಅದು ಆಕಾಶ. ಆಕಾಶ ತಿಳಿಲಿಕ್ಕಂದ್ರೆ ತಲೆಯಾಗ ಬೊಳ್ಳ ಐತಿ ಅಂತ ಅರ್ಥ. ಮೆದುಳಿಲ್ಲ, ಬೊಳ್ಳ ಐತಿ ಅಂತ. ಬರಾಬರ್, ಕರೆಕ್ಟ್. ನೀವ್ ಹೇಳಿದ್ದು ಉತ್ತರ ಬರೋಬರಿ. ಯಾರಿಗೆ ತಿಳಿತು ತಿಳ್ಕೊಡ್ರಿ, ಯಾರಿಗೆ ತಿಳಿದಿಲ್ಲ ಅಂದ್ರೂ ತಿಳ್ಕೊಡ್ರಿ. ಆಕಾಶ ಅಂದ್ರೆ ಮ್ಯಾಗ ನೋಡ್ಬೇಡ್ರಿ, ಬೊಳ್ಳು. ಯಾವ ವಸ್ತುನ ಇಡ್ತೇವಲ್ಲ, ಬೊಳ್ಳಾಗ ಇಡ್ತೇವೆ ನಾವು. ವಸ್ತು ಯಾವ್ದೋ ಒಂದಿಷ್ಟು ಟೇಬಲ್ ಮ್ಯಾಗ ಬುಕ್ ಇಟ್ರು ಆ ಬೊಳ್ಳಾಗ ಇಡ್ತೀವಿ. ಆಕಾಶ ಲಿಂಗವನ್ನ ಪೂಜೆ ಮಾಡ್ತಾರ ಚಿದಂಬರದಂದ್ರ. ಅಲ್ಲಿ ಏನ್ ಮಾಡ್ತಾರ ಅಂದ್ರೆ ಏನು ಇರುದಿಲ್ರಿ, ಅಲ್ಲಿ ಮೂರ್ತಿ ಇರುದಿಲ್ಲ, ಆಕಾರ ಇರುದಿಲ್ಲ. ಆ ಬಳ್ಳ ಪೂಜೆ ಮಾಡ್ತಾರಲ್ಲಿ ಚಿದಂಬರದಾಗ. ಹೋಗಿ ನೋಡ್ರಿ ಬೇಕಾ. ಕಾಳಹಸ್ತಿ ಒಳಗ ವಾಯುಲಿಂಗ ಅದ ಅಂತ ನೋಡ್ರಿ. ಕಾಳಹಸ್ತಿ ಯಾರು ನೋಡ್ರಿ? ತಿರುವಣಾಮಲೈ ಒಳಗ ಅಗ್ನಿಲಿಂಗ ಅದ ಅಂತ. ಅಗ್ನಿಲಿಂಗ ಗೊತ್ತಾತ, ರೂಪ ಬಂತಿಲ್ಲಿ. ಜಲಲಿಂಗ ಎಲ್ಲೇ ಐತಿ ಅಂತಂದ್ರ ಜಂಬುಕೇಶ್ವರ ಕ್ಷೇತ್ರ. ಪೃಥ್ವಿಲಿಂಗ ಎಲ್ಲೇ ಐತಂದ್ರೆ ಕಾಂಚೀಪುರಂ. ಈಗ ಪಂಚಮಹಾಭೂತಗಳಿಗೆ ಹೆಸರಲ್ಲೇ 5 ಲಿಂಗಗಳನ್ನ ಮಾಡಿ 5 ಕ್ಷೇತ್ರಗಳನ್ನು ಮಾಡಿದಾರಂತ. 5 ಕ್ಷೇತ್ರಗಳ ವಿವರಣೆ ಚಿದಂಬರ, ಕಾಳಹಸ್ತಿ, ತಿರುವಣಾಮಲೈ, ಆಮ್ಯಾಗ ಜಂಬುಕೇಶ್ವರ ಕ್ಷೇತ್ರ ಮತ್ತು ಕಾಂಚೀಪುರಂ ಅನ್ನುವಂತ ಕ್ಷೇತ್ರದಲ್ಲಿ 5 ಲಿಂಗಗಳು, 5 ಪಂಚಮಹಾಭೂತಗಳು 5 ಲಿಂಗಗಳನ್ನ ಪೂಜೆ ಮಾಡ್ತಾರ ಅಂತ ಸಂದರ್ಭೋಚಿತವಾಗಿ ಹೇಳ್ತಾರಪ್ಪ. If a Bhagavan is in the form of a Prithvi Bhuta, he is everywhere. ಪಂಚಮಹಾಭೂತ is everywhere. ಅಲ್ರಿ, ಭಗವಂತ ಪಂಚಮಹಾಭೂತಗಳ ರೂಪದಿಂದ ಅದಾನಂದ್ರ ಅವ ಎಲ್ಲ ಕಡೆ ಅದಾನ, ವ್ಯಾಪಕ ಅದಾನ. Instead of expanding our perception of the Lord, we manage to shrink him and place him in a small ಗರ್ಭಗೃಹ. ಹಿಂಗ ವ್ಯಾಪಕವಾಗಿ ಅದಾನ ಅಂದಂಗ ಆತಲ್ಲ. ಎಲ್ಲ ಕಡೆ ಅದಾನ. ಇಂಗ್ಲೆಂಡ್ದಾಗೂ ಅದಾನ, ಅಮೆರಿಕದಾಗ ಅದಾನ, ಆಸ್ಟ್ರೇಲಿಯಾದಾಗ ಅದಾನ, ನಡಕ ಸಮುದ್ರದಾಗೂ ಅದಾನ ದೇವ್ರು. ಎಲ್ಲಾ ಕಡೆನೂ ಅದಾನ ಅಂದಂಗ. ಇಂತ ವ್ಯಾಪಕವಾಗಿರುವಂತ ದೇವರನ್ನ ನಮ್ಗ ಪೂಜೆ ಮಾಡಕ್ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ನಾವು ನಮ್ಮ ಮನೆಯ ಗರ್ಭಗೃಹದಲ್ಲಿ ಆ ಪರಮಾತ್ಮನನ್ನ ಏನ್ ಮಾಡ್ತೇವಿ? ಸಣ್ಣವನನ್ನಾಗಿ ಮಾಡ್ತೇವೆ ನಾವು. ಇಷ್ಟಲಿಂಗದವರು ಇಷ್ಟಲಿಂಗದ ಆಕಾರ ಮಾಡ್ತೀವಿ. ಆ ಪರಮಾತ್ಮನನ್ನ ನಮ್ಮ ಪೂಜೆಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ultimately we should see that ಸರ್ವಂ ಶಿವಮಯಂ ಜಗತ್. ನಮ್ಗೇನ್ ಬರ್ಬೇಕು ಕಲ್ಪನಾ ಅಂದ್ರ ಪ್ರತಿಯೊಂದು ಏನದ ಪರಮಾತ್ಮನೇ ಅದಾನ. Thus the term Vibhu means Shiva as ವಿಶ್ವರೂಪ ಈಶ್ವರ. ಶಿವ ಅಂದ್ರೆ ವಿಶ್ವರೂಪ ಈಶ್ವರ ಅನ್ನುವಲ್ಲಿ ಬರ್ಬೇಕು. 2ನೇ ಹಂತಕ್ಕೆ ಬರ್ಬೇಕು. 1ನೇ ಹಂತ ನಿರಾಕಾರ, 2ನೇ ಹಂತ ವಿಶ್ವರೂಪ, 3ನೇ ಹಂತ ಏಕರೂಪ. ಇರ್ಲಿ, ಏನ್ ಹೇಳಿವಿ ಅದನ್ನ ನೋಡ್ಕೊಂಡು. ಇನ್ನು ಚಿದಾನಂದಂ. ಚಿದಾನಂದಂ ಅನ್ನುವಂತ ಶಬ್ದದ ಅರ್ಥವನ್ನು ಹೇಳ್ತಾರೆ. He who is in the form of pure consciousness and pure happiness. ಪರಮಾತ್ಮನ ಸ್ವರೂಪ ಹೆಂಗದ ಅಂತಂದ್ರ ಕೇವಲ ಅರಿವು ಸ್ವರೂಪ, ಕೇವಲ ಆನಂದ ಸ್ವರೂಪ, ಇರುವಿಕೆ ಮತ್ತು ಅರಿಯುವಿಕೆ ಮತ್ತು ಆನಂದ ಸ್ವರೂಪ. ಇರುವು, ಅರಿವು, ಆನಂದ ಅದ ಸಚ್ಚಿದಾನಂದ. When I say pure happiness, remember the 5 features of consciousness that apply to happiness also. ಯಾವಾಗ ನಾವು ಆನಂದ ಸ್ವರೂಪ ಅಂತೀವಿ, ಅದು ಆನಂದ ಸ್ವರೂಪ ಅಂದಾಗ ಯಾವ್ದು ಅಲ್ಲ ಯಾವ್ದು ಹೌದು ಅನ್ನೋ ತಿಳ್ಕೊಳಕ್ ಒಂದು 5 ಪಾಯಿಂಟ್ ಹೇಳ್ತಾರ. ಬರ್ಕೋರಿ ಹೇಳ್ತೇನೆ. ಈ ನಿಜವಾದ ಆನಂದ ಅನ್ನುವಂಥದ್ದು ಅದು ಮನಸ್ಸಿನ ಭಾಗವಲ್ಲ. ನಿಜವಾದ ಆನಂದ ಅನ್ನುವಂಥದ್ದು ಮನಸ್ಸಿನ ಭಾಗವಲ್ಲ, ಮನಸ್ಸಿನ ಕಾರ್ಯವಲ್ಲ ಮತ್ತು ಮನಸ್ಸಿನ ಗುಣವಲ್ಲ.
ವಿಷಯಾನಂದ ಏನೈತಿ ಮನಸ್ಸಿಂದ ಐತಿ, ಇದು ನಿರ್ವಿಷಯ ಆನಂದದ. ಆ ಆನಂದಕ್ಕೆ ನಾವೇನಂತೀವಿ, ನಾವು ಆನಂದ ಅಂತೀವಿ. ಚಿದಾನಂದದಾಗ ಆನಂದ ಐತಲ್ಲ, ಅದು ಹೆಂಗ ಐತಿ ಅಂದ್ರ ಅದು ಮನಸ್ಸಿನಿಂದ ಬರುವಂತದ್ದಲ್ಲ, ಮನಸ್ಸಿನ ಭಾಗ ಅಲ್ಲ, ಮನಸ್ಸಿನ ಕಾರ್ಯ ಅಲ್ಲ, ಮನಸ್ಸಿನ ಗುಣ ಅಲ್ಲ. ಮನಸ್ಸಿನಾಗ ಕಾರ್ಯ ಗುಣ ಅದಾವು, ಅವು ಅನಾತ್ಮದು, ವಿಷಯದು. ಇದು ವಿಷಯೀಯದ. ಆತ್ಮ ಏನದ ವಿಷಯೀಯದ, ವಿಷಯ ಅಲ್ಲ. ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನಂತಾರ ಅವರು, ಪ್ಯೂರ್ ಹ್ಯಾಪಿನೆಸ್ ಈಸ್ ಇಂಡಿಪೆಂಡೆಂಟ್ ಪ್ರಿನ್ಸಿಪಲ್. ಅದು ಸ್ವತಂತ್ರದ, ನಮ್ಮ ಮನಸ್ಸು ಸ್ವತಂತ್ರ ಇಲ್ಲ. ಮನಸ್ಸು ತನ್ನ ಇರುವಿಕೆಗಾಗಿ ಆತ್ಮನನ್ನು ಅವಲಂಬಿಸಿಕೊಂಡೈತಿ. ಅದು ಮಿಥ್ಯಾದ ಮನಸ್ಸು. ಆತ್ಮ ಸದ್ರೂಪದ. ಇದು ಎರಡನೇ ಪಾಯಿಂಟ್. which pervades the mind and makes it happy now and then. ಆ ಮನಸ್ಸಿಗೆ ಆನಂದ ಕೊಡುವಂತದ್ದು ಯಾವುದು ಅಂದ್ರೆ ಅದು ನಿಜವಾದ ಆತ್ಮ. ನಿಜವಾಗಿ ಮನಸ್ಸು ಜಡ ಅದ. ಇನ್ನು ಮೂರನೇ ಪಾಯಿಂಟ್, ಪ್ಯೂರ್ ಹ್ಯಾಪಿನೆಸ್ ಈಸ್ ನಾಟ್ ಲಿಮಿಟೆಡ್ ಬೈ ದ ಬೌಂಡ್ರೀಸ್ ಆಫ್ ದಿ ಮೈಂಡ್. ಶುದ್ಧವಾದ ಆನಂದ ಏನದ, ಅದು ಆ ಮನುಷ್ಯನ ಅಷ್ಟ ಇಲ್ಲದು. ಮನಸ್ಸು ಪರಿಚ್ಛಿನ್ನದ. ಇದು ನಿಜವಾದ ಸ್ವತಂತ್ರವಾಗಿರುವಂತ ಆನಂದ, ಅದು ವ್ಯಾಪಕದ ಅಂತ ಹೇಳಕತ್ತ. ಮೂರನೇದು, ಪ್ಯೂರ್ ಹ್ಯಾಪಿನೆಸ್ ಕಂಟಿನ್ಯೂಸ್ ಟು ಎಕ್ಸಿಸ್ಟ್ ಇವನ್ ಆಫ್ಟರ್ ದ ಡಿಸ್ಇಂಟಗ್ರೇಷನ್ ಆಫ್ ದ ಮೈಂಡ್ ಅಂಡ್ ಥಾಟ್ಸ್ ಅಂತಾರ ಅವರು. ಈ ಮನಸ್ಸು ಇದ್ದಾಗ ಆತ್ಮ ಐತಿ, ಮನಸ್ಸು ಇಲ್ಲದೆ ಇದ್ದಾಗನು ಆತ್ಮ ಆನಂದ ಐತಿ. ಮನಸ್ಸು ಇಲ್ಲದಾಗನು ಆತ್ಮ ಅನ್ನೋದಿದ್ದ, ಆತ್ಮ ಅನ್ನೋದಾಗಲಿ ಈ ಆನಂದ ಅನ್ನೋದು ಐತೆ ಐತಿ. ಈ ಆನಂದ ಇರುವಿಕೆಗಾಗಿ ಅದು ಮನಸ್ಸಿನ ಅವಲಂಬಿಸಿಕೊಂಡಿಲ್ಲ, ಆ ಆನಂದ ಐತಿ. 1 2 3 4 5ನೇ ಪಾಯಿಂಟ್ ಏನದ, ಅದು ಆನಂದ ಹೆಂಗೈತಿ ಅಂದ್ರೆ, ಇಟ್ ಸರ್ವೈವಿಂಗ್ ಪ್ಯೂರ್ ಹ್ಯಾಪಿನೆಸ್ ಈಸ್ ನಾಟ್ accessible not because it is absent but because there is no mental medium for its manifestation. ಅಂದ್ರೆ ಯಾವುದು ಎಲ್ಲವನ್ನ ಕಳೆದ ನಂತರ ಏನ್ ಆತ್ಮ ಉಳಿತೈತಿ, ಇದು ಉಳಿತೈತಿ ಆನಂದ. ವಿಷಯ ಆನಂದ ಅಲ್ಲ, ವಿಷಯ ಆನಂದ ಏನ್ ಉಳಿತೈತಿ, ಅದು ಮನಸ್ಸು ಇಲ್ದಾಗ ಅದು ಕಾಣುದಿಲ್ಲ. ಮನಸ್ಸಿದ್ದಾಗ ಅದು ಗೊತ್ತಾಗ್ತದೆ. ಅಂದ್ರ ಅದು ಮನಸ್ಸು ಇಲ್ಲದಾಗ ಅದು ಇಲ್ಲ ಅಂತೀರೇನು? ಇಲ್ಲ, ಮನಸ್ಸಿದ್ದಾಗ್ನು ಐತಿ, ಮನಸ್ಸು ಇಲ್ದಾಗ್ನು ಐತದು. ಯಾವುದು? ಆನಂದ. ಮನಸ್ಸಿದ್ದಾಗ ಗೊತ್ತಾಗ್ತೈತಿ, ಮನಸ್ಸಿದ್ದಾಗ ಗೊತ್ತಾಗಂಗಿಲ್ಲ. ಅದು ಗೊತ್ತಾಗಂಗಿಲ್ಲ, ಅದು ಇಲ್ಲ ಅಂತಲ್ಲ, ಅದು ಯಾವಾಗ್ಲೂ ಇರ್ತದ. ಈ 5 ಪಾಯಿಂಟ್ ಎಲ್ಲ ಇಟ್ಕೊಂಡ್ರೆ ನಿಮಗೇನದ ಚಿದಾನಂದ ಆನಂದ ಶಬ್ದದ ಅರ್ಥ. ಪ್ಯೂರ್ ಹ್ಯಾಪಿನೆಸ್ ಇಂಗ್ಲಿಷ್ ಬರ್ಕೋತೀರ, ಕನ್ನಡ ಬರ್ಕೋತೀರ? ಕನ್ನಡದಾಗ್ರಿ. ಮನಸ್ಸು ನಾಶ ಆದ್ರೂ ಕೂಡ ಬರ್ಕೊಂಡು, ಮನಸ್ಸು ನಾಶ ಆದ್ರೂ ಕೂಡ ಆನಂದವು ಇದ್ದೇ ಇರುತ್ತದೆ. ನಾಲ್ಕನೇದು, ಆದ್ರೆ ತಿಳಿದು ಬರುವುದಿಲ್ಲ. ತಿಳಿದು ಬರುವುದಿಲ್ಲ ಅಂದ್ರೆ ಆ ಆನಂದ ಇಲ್ಲಂತಲ್ಲ. ಇದು 4ನೇ ಪಾಠ. ತಿಳಿದು ಬರುವುದಿಲ್ಲ ಅಂದ್ರೆ ಅದು ಇಲ್ಲಂತಲ್ಲ. ಆದ್ರೆ ಅಡ್ಡಿ ಇಲ್ಲ, ಹಿಂಗ್ ಬರ್ಕೊಳ್ಳೋರು ಅದಾಗತ್ತಿರೋದಲ್ಲ, ಬಹಳ ಸಂತೋಷ. ತಿಳಿದ್ರೆ ಬರುದಿಲ್ಲ ಅಂದ್ರೆ ಹೆಂಗರಿ? ಅದು ಒಟ್ಟು ಮನಸ್ಸು ಇಲ್ಲಾರ್ದೆ. ಈಗ ಒಬ್ಬ ಮನುಷ್ಯ ಯಾರೋ ತೀರ್ಕೊಂಡ ಅಂತಂದ್ರ ಅವಾಗ ನಾ ಅದೇನಿ ಅಂತ ಅನ್ಸತ್ತೇನೆ. ಈಗ ಅವ ಆತ್ಮ ಹೌದಲ್ಲ? ಹೌದ್ರಿ, ಅನ್ಸಂಗಿಲ್ಲ. ಶರೀರ ಜೀವಂತಿದ್ದಾಗ ಅಂತಿದ್ನಲ್ಲ, ಈಗ ಅಂತಾನೆ ನಾವ ಇಲ್ರಿ ಅನ್ನೋದಿಲ್ಲ ಅಂದ್ರೆ ಆತ್ಮ ಇಲ್ಲೇನು? ಐತ್ರಿ, ಸಾಮಾನ್ಯ ಹಂಗಂದಂಗ. ಮನಸ್ಸು ಇಲ್ಲ ಅಂದ್ರೆ ಆತ್ಮ ಇಲ್ಲ ಅಂತಲ್ಲ, ಅಥವಾ ಆನಂದ ಇಲ್ಲ ಅಂತಲ್ಲ. ಆತ್ಮ ಯಾವಾಗ್ಲೂ ಇರ್ತದ, ಆನಂದ ಯಾವಾಗ್ಲೂ ಇರ್ತದ. ಮನಸ್ಸು ಇದ್ದಾಗ ವ್ಯಕ್ತ ಆಗ್ತದ, ಮನಸ್ಸು ಇದ್ದಾಗ ಅವ್ಯಕ್ತ ಆಗ್ತದ. ನಿಜವಾದ ಆ
ಮನಸ್ಸಿಲ್ಲ ಇಲ್ಲ ಸರ್, ನಿದ್ರೆ ಒಳಗ್ ಮನಸ್ಸಿಲ್ಲ. ಅಲ್ಲ ಆನಂದ ಆನಂದ ಆಗ್ತದೆ. ಅದು ಉದಾಹರಣೆ ನಿದ್ದೆ ತಗೊಂಡ್ಬಿಟ್ರೆ ನಿಮಗೆ ಪಟ್ ಅಂತ ಇದೆ. ಅದನ್ನ ಅನುಭವಿಸಾಕ ಆಗುದಿಲ್ಲ ಅಲ್ರಿ, ನಿದ್ರೆಗಿಂದ ಗೊತ್ತಾಗ್ಲಾರ್ದೆ ಹೋಗ್ಬಿಡ್ತೈತಿ. ನಿದ್ರೆಯಾಗ ಗೊತ್ತಾಗಂಗಿಲ್ಲ, ಅದನ್ನ ಗೊತ್ತಾಗುವಂಗ ಅನುಭವಿಸ್ಬೇಕಂದ್ರೆ ನೀವು ನಿಧಿಧ್ಯಾಸನ ಮಾಡ್ಬೇಕು. ಆಗ್ತದೆ, ನಿಮಗ್ ಪ್ರಯತ್ನ ಮಾಡ್ಬೇಕು ಅದಕ್ಕೆ. ಈಗ ನಿಧಿ ಮಾಡಕ್ ಯಾರು ಕರ್ಸಿದ್ಯಾ? ಈ ಪ್ರಶ್ನೆ ಕೇಳಿದ್ರ ಹೆಸರೇನು? ಗಿರಿಜಾ ಗಿರಿಜಮ್ಮ. ಈಗ ನಿಧಿ ಮಾಡಕ್ ಯಾರು ಕರ್ಸಿದ್ರಮ್ಮ? ಗಿರಿಜಮ್ಮ, ನಿಧಿ ಮಾಡಕ್ ಯಾರು ಕರ್ಸಿದ್ರು? ಯಾರು ಕಲ್ಸಿಲ್ರಿ, ಅದ್ ಪ್ರಕೃತಿ ಗುಣನ ಅದ್ರಲ್ಲಿ. ಪ್ರಕೃತಿ ಗುಣ ಐತಿ. ಈಗ ನಿಧಿಧ್ಯಾಸನ ಕಲಿಬೇಕು ನೀವು. ನಿಧಿಧ್ಯಾಸನ ಅಂದ್ರ ನಿದ್ದೆ ಮಾಡೋ ವಿಧಾನ ಹೆಂಗ, ನಿಮ್ಗ ಶ್ವಾಸ ಎಲ್ಲಾ ಬ್ಯಾಸರ ಆದಾಗ ಆಯಾಸದಾಗ ನಿದ್ದೆ ಹೆಂಗ್ ಬರ್ತದ ಹಂಗ ವಿಚಾರದಿಂದ ನಿದ್ದೆ ಬರ್ಬೇಕು. ಅದಕ್ಕೆ ಏನಂತಾರ? ಸೂರ್ಯ ಪದ ಸಾಧನೆ ಅಂತಾರ ಬಾಳ ಮಂದಿ. ಈ ಗದಗಿನ ಶಿವಾನಂದರ ಪರಂಪರೆ ಒಳಗ ಸೂರ್ಯ ಪದ ಸಾಧನೆ ಅಂತ ಅಂತಾರ. ಅದನ್ನ ನೀವು ನಿಧಿಧ್ಯಾಸನ ಮೂಲಕ ಅದನ್ನ ಕಂಡಿಡ್ಕೋಬೇಕು. ಇದೇನ್ ಹೇಳೇನಿ ಶಾಸ್ತ್ರನ ಈಗೇನ್ ಹೇಳಾಕತ್ತಾರಪ್ಪ ಅವ್ರು, ಇದನ್ನ ನೀವು ನಿಧಿಧ್ಯಾಸನ ಕುತ್ಕೊಂಡು ಮಾಡ್ಕೊಂತ ಹೋದ್ರಂದ್ರ ನಿಮ್ಮ ಮನಸ್ಸು ಇಲ್ದಂಗ ಆಗ್ತದ. ನಿಮ್ ಮನಸ್ಸು ಇಲ್ದಂಗ ಆದಾಗ ಮಾತ್ರ ಅದು ಆನಂದ ಆವಿರ್ಭಾವ ಆಗ್ತದ. ಆ ಕೊಕ್ಕಿ ಹಾಕಿದವ್ರ ನಾವು, ಅದಕ್ಕ ಆನಂದ ಆವಿರ್ಭಾವ ಆಗಾಕ ಕೊಕ್ಕಿ ಹಾಕಿದವ್ರ ನಾವು. ಮನಸ್ಸು ನಾಶ ಆಗ್ಬೇಕು, ಮನೋನಾಶ. ಮನಸ್ಸು ಇಲ್ದಂಗ ಆಗ್ಬೇಕು, ಅಂದ್ರೆ ಮನಸ್ಸು ಬ್ರಹ್ಮ ಆಗ್ಬೇಕು. ಅದು ಪ್ರಯತ್ನದಿಂದ ಸಾಧ್ಯ. ಈ ಜ್ಞಾನವನ್ನ ಹಿಡ್ಕೊಂಡು ನಿಧಿಧ್ಯಾಸನ ಮಾಡ್ಬೇಕು ನೋಡ್ರಿ. ಯಾರ್ಯಾರಿಗೆ ಬೇಕಂತೀರಿ ಅದು ಸುಖ, ಸುಷುಪ್ತಿಯೊಳಗ ಸಹಜವಾಗಿ ಸ್ವಾಭಾವಿಕವಾದ ಆನಂದವನ್ನ ನಾವು ಜಾಗೃತ ಅವಸ್ಥೆಯೊಳಗ ಪಡಿಬೇಕು ಅಂತಂದ್ರ ಅದು ಪ್ರಯತ್ನದಿಂದ ಸಾಧ್ಯದ. ಈ ಹೇಳಿದಂತ ಮಾತುಗಳನ್ನ ಹಿಡ್ಕೊಂಡು ವಿಚಾರ ಮಾಡ್ಕೊಂತ ಹೋಗಿ ಶರೀರ ಪಂಚಮಹಾಭೂತಗಳ ಲಯ ಮಾಡ್ಬೇಕು, ಶರೀರವನ್ನ ಲಯ ಮಾಡ್ಬೇಕು. ಎಲ್ಲವನ್ನ ಲಯ ಮಾಡಿದ್ರಿ ಅಂದ್ರೆ ಅವಾಗ ಮನಸ್ಸು ಲಯ ಆಗ್ತದೆ. ಮನಸ್ಸು ಲಯ ಆಗ್ತಂದ್ರ ಆನಂದ ತಾನ ಆವಿರ್ಭಾವ ಆಗ್ತದೆ. ಅಲ್ಲಿ ಆನಂದ ಇಲ್ಲ ಅಂತಂದ್ರೆ ಈಗ ಆನಂದದ ಆವಿರ್ಭಾವ ಆಗ್ತಾ ಇಲ್ಲ. ಈಗ ನಮ್ಮಲ್ಲಿ ಆ ಸುಷುಪ್ತಿ ಆನಂದ ಐತಿ, ಆದ್ರೆ ಆವಿರ್ಭಾವ ಆಗ್ತಾ ಇಲ್ಲ, ಅದು ತೋರ್ತಾ ಇಲ್ಲ. ಯಾಕಂದ್ರ ನಾವ ಅದಕ್ಕ ಅಬ್ಜೆಕ್ಷನ್ ಮಾಡಿದ್ವಿ. ನಾವ ಬಾಗಲ ಹಾಕಿದ್ರಬೇಡ, ನಾವ ಬಾಗಲ ಹಾಕೊಂಡ್ ಕೂತೀವಿ. ಓಂ ನಮಃ ಶಿವಾಯ. ಆವಿರ್ಭಾವ ಅಂದ್ರೆ ಏನ್? ಅಗುರತನ ಅನ್ಸುತ್ತಲ್ಲ ಅದು. ಆವಿರ್ಭಾವ ಅಂದ್ರೆ ವ್ಯಕ್ತ ಆಗೋದು, ಪ್ರಕಟ ಆಗೋದು. ನಮ್ಮಲ್ಲಿ ಸ್ವರೂಪದ ಆನಂದ ಪ್ರಕಟ ಆಗೋದು ಆವಿರ್ಭಾವ. ಪ್ರಕಟ ಆಗೋದು ಸುಷುಪ್ತಿ ಆನಂದದಾಗ ಹೆಂಗ ನಮ್ಗ್ ಸುಷುಪ್ತಿ ಒಳಗ ಆನಂದ ಆಗ್ತದಲ್ಲ ಹಂಗ ಅವಾಗ ಮನೋನಾಶ, ಮನಸ್ಸು ಲಯ ಆಗಿರ್ತದ್ರಿ. ಅವಾಗ ಅದಕ್ಕ ಅದು ಆನಂದ ಆಗ್ತದೆ. ಈಗ ನೀವು ಜಾಗ್ರತದಾಗ ನೀವು ಲಯ ಮಾಡ್ರಿ, ಈಗೂ ಆನಂದ ಆಗ್ತದೆ. ಒಳ್ಳೆ ಪ್ರಶ್ನೆ. ಸಾಧನೆ ಮಾಡ್ರಿ ನೋಡ್ರಿ. ಹೆಣ್ಮಕ್ಳು ಸಾಧನೆ ಮಾಡಕತ್ತಾರ, ನಮ್ ಗಂಡು ಮಕ್ಳು ಏನು ಪ್ರಶ್ನೆ ಕೇಳವಲ್ಲ, ಸುಮ್ಮ ಕುಂತ. ಇದು ಮಿಲಿನಿಯರ್ ಪ್ರಶ್ನೆ ರೀ ಇದು. ಅಲ್ರಿ, ನಿದ್ರ್ಯಾಗ ಮನಸ್ಸೆಲ್ಲ ಆನಂದ ಆಕೈತಿ, ಎತ್ತರದ ಈ ಮನಸ್ಸಿದ್ದಾಗ ಯಾಕೆ ಆಗವಲ್ದು ಅಂತ ಪ್ರಶ್ನೆ ಅವ್ರದು. ಸಾಮಾನ್ಯ ಪ್ರಶ್ನೆ ಅನ್ನೋದು. ಮನಸ್ಸಿದಾಗ ಯಾಕೆ ಆಗವಲ್ದು? ಮನಸ್ಸು ಇಲ್ದ ಆಕೈತಿ, ಈ ಮನಸ್ಸು ಐತಿ, ಆ ಆನಂದ ಎಲ್ಲಿ ಹೋತದು? ಅವ್ರ ಪ್ರಶ್ನೆ ಇದು. ಇದ್ದ ಆನಂದ ಎಲ್ಲಿ ಕಳ್ಕೊಂಡಿವ್ ನಾವು ಅಂತಾರ ಅವ್ರು. ಭಯಂಕರ ಹಸುವಾಗಿತ್ತು, ನನಗೆ ಒಂದು ಹೊತ್ತು ಊಟ ಕೊಟ್ರ ನನ್ಗೆ ಆನಂದ ಆಕತಿಲ್ರಿ. ಮನಸ್ಸಿದ್ದಾಗ ಆನಂದ ಆಕತಿ, ಮನಸ್ಸಿದ್ದಾಗೂ ಆನಂದ ಆಗ್ತದೆ, ಮನಸ್ಸಿಲ್ದಾಗೂ ಆನಂದ ಆಗ್ತದೆ. ಇದು ಅದಕ್ಕೆ ವಿಷಯ ಆನಂದ ಅಂತೀವಿ. ಇದು ನಿರ್ವಿಷಯ ಆನಂದ ಆಗ್ಬೇಕಂದ್ರೆ ಮನಸ್ಸು ನಾಶ ಆಗ್ಬೇಕು. ಅದು ಕ್ಷಣಿಕ ಆಗ್ತದ್ರಿ, ವಿಷಯ ಆನಂದ ಕ್ಷಣಿಕ. ಅಲ್ಲ, ಅದು ಕ್ಷಣಿಕ ಆಗ್ತದ, ಇದು ನಿರಂತರ ಆಗ್ತೈತೆ ಅಂದ್ರು ಕೂಡ. ಅದು ಕೂಡ ಏನದ ಕ್ಷಣಿಕ ಆಗೈತಲ್ಲ, ಅದು ಕ್ಷಣಿಕ ಅಂತ ಆಗಿದ್ದು, ಅದು ನನ್ಗೆ ಹಸಿವಾದಾಗ ಊಟ ಕೊಟ್ಟಾಗ ಆತ್ಮ ಅಂತ ನಾವು ತಿಳ್ಕೊಂಡಿವಿ. ಅದು ಆತ್ಮನ ಆನಂದನ ಐತಿ, ಆ ರೊಟ್ಟ್ಯಾಗಿಲ್ಲ ಆನಂದ. ಆ ಹಸಿವಾದಾಗ ಏನ್ ಅನ್ನ ಕೊಟ್ರು ಅದ್ರಾಗ ಆನಂದ ಇಲ್ಲ. ಅವಾಗ ಏನಾಯ್ತು, ಬಹಿರ್ಮುಖ ಇದ್ದಂತ ವೃತ್ತಿ ಅಂತರ್ಮುಖ ಆಗ್ತದೆ. ಅಂತರ್ಮುಖ ಆಗುತ್ತೇನ ಆತ್ಮನ ಪ್ರತಿಬಿಂಬ ಬೀಳ್ತದೆ, ಅವಾಗ ಆನಂದ ಅನಿಸ್ತದೆ. ಅವಾದ್ರೂ ಕೂಡ ಆತ್ಮಂದ ಆನಂದ. ಇನ್ನು ಅವಾಗ ರೊಟ್ಟಿ ಆನಂದ ಇಲ್ಲ, ಅವಾಗ
ಕೂಡ ಆನಂದ ಆಗಿದ್ದು ಆತ್ಮಂದ. ನಿಮ್ಗೆ ಯಾವಾಗ ಆನಂದ ಆಗೈತಿ ಅದು ಆತ್ಮಂದ ಆಗೈತಿ ನೋಡ್ರಿ. ವಿಚಾರ ಮಾಡ್ರಿ. ವಿಚಾರ ಪರಿ ನಾವ್ ವಿಷಯದಿಂದ ಬಂದದೆ ಅಂತೀವ್ರಪ್ಪ ರೀ. ನಾಯಿ ಎಲು ಕಡ್ದಂಗ್ರಿ ಅಂತೇವಿ ಭ್ರಮ. ಮಣ ಎದ್ರ ಕಡಿತೈತೆ ನಾಯಿ ಅದು ತಂದ ಜೊಲ್ಲ ಅದ್ರ ಮ್ಯಾಗ ಹಾಕ್ತದ. ಒಣ ಎಲುಬು ಅದ್ರಾಗ ಏನು ಮಾಂಸ ಇಲ್ಲ, ಒಳಗ ರಕ್ತಾನು ಇಲ್ಲ. ಅದು ಕಟಬಾಯಿ ಹರ್ಕೊಂಡು ಕಟಬಾಯಿಗೆ ರಕ್ತನ ತನ್ನ ರಕ್ತ ಕೊಡುದು. ಎಲಬು ಎಷ್ಟು ರುಚಿ ಅದ ಅಂತ ನಾಯಿ. ಯಾವ ನಾಯಿ ರೀ ಇದು? ಮನಸ್ಸೆಂಬ ನಾಯಿ ಸರ್, ಮನಸ್ಸೆಂಬ ನಾಯಿ. ಶಾಸ್ತ್ರಕಾರರು ಅಷ್ಟ್ ಚಂದ ಉದಾಹರಣೆ ಕೊಟ್ಟಾರ. ಬೈದಂಗೂ ಆಗಿರ್ಬೇಕು, ತಿಳಿದಂಗೂ ಆಗಿರ್ಬೇಕು, ಬೈದಿರ್ಬಾರ್ದು. ವಿಷಯದಲ್ಲಿ ಸುಖ ಅನ್ನುವ ಐತನ್ನು ಬುದ್ಧಿ ಮಾಡಿದವರು ಎಲ್ಲರೂ ಅವರೇ. ನಿದ್ದೆ ಬರ್ಬೇಕಾದ್ರೆ ಏನ್ ಮಾಡ್ತೀವಿ? ಯಾರು ಕರ್ಸಿದ್ರು ಅಂತ ಕೇಳಿದ್ನ? ಯಾರು ಕರ್ಸಿಲ್ಲ. ಬ್ಯಾಸರ ಆಗ್ಬೇಕು ನೋಡಿ, ಜಗತ್ ಬ್ಯಾಸರ ಆಗ್ಬೇಕು. ಜಗತ್ ಬ್ಯಾಸರ ಆಗ್ಬೇಕು. ಅಲ್ಲಿ ಅಡಿಗೆ ಮಾಡಿದ್ವಿ, ರುಚಿ ಅಡಿಗೆ ಮಾಡಿದ್ವಿ. ಮುಲ್ಬಾ ಅಂದ್ರೆ ನಾವೆಲ್ಲ ಮೊದಲು ನಿದ್ದೆ ಮಾಡ್ತೀನಿ ಅಂತ ನಾವ. ಮೊದಲ ನಿದ್ದೆ ಬೇಕಾಗೈತಿ, ನನಗೆ ಊಟ ಅಲ್ಲ ಅಂತಾನ. ಅಲ್ಲಿ ಒಂದಿಷ್ಟು ರೊಕ್ಕ ಕೊಡ್ತೀವಿ ಅಂದಾರ, ಇಸ್ಕೊಂಬ ಅಂದ್ರೆ ಏನು ನಾಳೆ ಮುಂಜಾನೆ ಹೋಗಿ ಇಸ್ಕೊಂಬರ್ತೇನೆ, ನಾನು ಮೊದಲು ನಿದ್ದೆ ಮಾಡ್ಬೇಕು ಅಂತ ನಾವು. ಯಾರು ರೊಕ್ಕರು ಬೇಡ, ಎಲ್ಲಾ ಬ್ಯಾಸರ ಆಗ್ಬಿಡ್ರಿ. ರೊಕ್ಕ ಬ್ಯಾಸರ ಆಗ್ಬೇಕು. ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ, ಅಂತಸ್ತು, ಐಶ್ವರ್ಯ, ಪೆನ್ಷನ್, ಗೌರವ, ಹಾರ, ತುರಾಯಿ ಇವೆಲ್ಲವೂ ಬೇಡ ಆಗ್ಬೇಕಂತ ವೈರಾಗ ಹೇಳ್ಯಾರ. ನೆತ್ತಿ ಎಸವಿ ಆಗ್ಬೇಕ್ರಿ. ಯಾರು ವಿಚಾರ ಮಾಡಿದ್ರಿ? ನಿದ್ದೆ ಯಾವಾಗ ಬರ್ತದ ಅಂತ ವಿಚಾರ ಮಾಡಿದ್ರಿ? ಏನು ಕೊಡ್ತೇವ ಅಂದ್ರು ಬೇಡ ಯಪ್ಪ, ನಾವ್ ಒಂದ್ ತಾಸು ಮಕ್ಕೊಂಡು ಹೇಳ್ತೀನಿ ಅಂತ ನೋಡ್ರಿ ನಾವು. ದುಡ್ಡು ಬಾಳ ಇಟ್ಕೊಂಡಿದ್ರು ನೀತಿ ಬರಲ್ರಿ ಅದರ. ಅದು ಹೆಂಗ ಮತ್ತ ಅದನ್ನ ಡಬಲ್ ಹೆಂಗ್ ಮಾಡ್ಬೇಕು ಅಂತಾನ. ಅದನ್ನ ಕಳ್ಕೊಳ್ಳೋದ ಹೆಂಗ್ ಉಳಿಸ್ಕೋಬೇಕು ಅಂತಾನ. ಮೆತ್ತನ ಹಾಸಿಗೆ ಇರ್ತೈತಿ, ನಿದ್ದೆ ಬರುದಿಲ್ಲ. ಹಾಸಿಗೆ ಮೆತ್ತಿಗೆ ಸರ್ ದಿವ್ಯಾನಂದ ಅಪ್ಪ ಅವ್ರಿಗೆ ರೊಕ್ಕ ಬಾಳ ಗಳಿಸ್ಯಾರಿ, ಅದ್ರ ಚಿಂತೆ ಐತ್ರಿ ಅವ್ರಿಗೆ. ಅದ ಅದು ನಿಮ್ಗೆ ಹೆಂಗ್ ಗೊತ್ತಾತ? ಮತ್ ಎಲ್ಲಾರು ರೊಕ್ಕದ ಬಗ್ಗೆ ಯಾರು ಚಿಂತನೆ ಮಾಡ್ತಲ್ಲ, ಅವ್ರೊಬ್ರ ಚಿಂತನೆ ಮಾಡ್ರಿ ಅದಕ್ಕೆ ಸರ್. ರೊಕ್ಕ ಬಾಳ ನಮ್ಮ ಹತ್ರ ಇಲ್ಲದಕ್ಕೆ ಯೋಚನೆ ಮಾಡ್ತೀವಿ. ಇಲ್ರಪ್ಪ, ನಾವು ಫಕೀರ್ ಇದ್ದಂಗದೀವಿ. ಕಾವಿ ಕೊಟ್ಟ ರಾಜ್ಯರು ನಮಗೆ. This pure happiness is absolutely identical to the pure consciousness. ಆನಂದ ಅನ್ನುವಂಥದ್ದು ಆ ಅರಿವು ಸ್ವರೂಪ ಇರುವಂತ ಆತ್ಮನಿಗೆ ಸಮನಾಗಿದೆ. ಅದನ್ನ ಬಿಟ್ಟಿಲ್ಲ. ಸತ್ ಬ್ಯಾರೆ, ಚಿತ್ ಬ್ಯಾರೆ, ಆನಂದ ಬ್ಯಾರೆ ಅಲ್ಲ. ಯಾವ್ದು ಸದ್ರೂಪದ ಅದ ಚಿದ್ರೂಪದ, ಯಾವ್ದು ಚಿದ್ರೂಪದ ಅದ ಆನಂದ ರೂಪದ, ಯಾವ್ದು ಆನಂದ ರೂಪದ ಅದ ನಿತ್ಯದ, ಯಾವ್ದು ನಿತ್ಯದ ಅದ ಪರಿಪೂರ್ಣ ಅದ. ಇರುದ ಒಂದು ವಸ್ತು. ಇಟ್ ಈಸ್ ಕಾಲ್ಡ್ ಚಿದಾನಂದಂ. ಅದಕ್ಕೆ ಚಿದಾನಂದ ಅಂತ. ವೆನ್ ಯು ಚಾಟ್ ಚಿದಾನಂದ ರೂಪ ಶಿವೋಹಂ ಶಿವೋಹಂ, ನಿರ್ವಾಣ ಷಟಕದಾಗ ನಾವು ಚಾಟ್ ಮಾಡ್ತೇವೆ. We should remember that Shankaracharya has borrowed it from Upanishads. ಚಿದಾನಂದ ರೂಪ ಶಿವೋಹಂ ಶಿವೋ, ಶಂಕರರ ಒಂದು ಕೃತಿ ನಿರ್ವಾಣ ಷಟ್ಕ ಅಂತಾರೆ. ಇದನ್ನ ಶಂಕರಾಚಾರ್ಯರು ಬರಿಬೇಕಾದಾಗ ಈ ಉಪನಿಷತ್ತಿನ ಮಾತನ್ನ ತಲೆಯಾಗಿ ಇಟ್ಕೊಂಡು ಬರೆದಿದ್ದಾಳ ಅಂತ ಹೇಳ್ತಾರೆ. ಉಪನಿಷತ್ಸ್ ಆರ್ ದ ATMs, all concepts are borrowed from them. ನೀವು ರೊಕ್ಕ ತೆಗಿಬೇಕಾದ್ರೆ ಎಲ್ಲಿ ಹೋಗ್ತೀರಿ? ATM ಹೋಗ್ತಿರಲ್ಲ. ಹಂಗ ಇವರಿಗೆ ಶಂಕರಾಚಾರ್ಯರು ಏನ್ ಕೃತಿ ಬರ್ದಾರಲ್ಲ, ಸ್ವತಂತ್ರ ಕೃತಿಗಳು, ಅವ್ರ ATM ಅಂದ್ರೆ ಅವ್ರ ATM ಯಾವ್ದು ಅಂದ್ರೆ ಉಪನಿಷತ್ಗಳ ಅವ್ರಿಗೆ ATM ಆಗಿತ್ತು. ಆ ATM ದಾಗ ಹೋಗುದು, ಅಲ್ಲಿದ್ದಂತ ವಿಚಾರವನ್ನ ಹಾಡಿನ ಮೂಲಕ ತಮ್ಮ ಶಬ್ದದೊಳಗೆ ಬರೆಯುದು. ಹಿಂಗ ಮಾಡಿ ಶಂಕರರ ಕೃತಿಗಳಲ್ಲಿ ವೇದಾಂತ ವಿಚಾರಗಳ ಅದಾವು ಅಂತ ಅವ್ರು ಹೇಳಾಗತ್ತ. 62ನೇ ಪೇಜ್ ಮುಗಿತು. 63ನೇ ಪೇಜ್. ಅರೂಪಂ. ಆತ್ಮ ಹೆಂಗದ್ರಿ? ಅರೂಪಂ. ಅರೂಪಂ ಮೀನ್ಸ್ ಫ್ರೀ ಫ್ರಾಮ್ ಫಾರ್ಮ್.
ರೂಪರಹಿತವಾದದ್ದು ಅರೂಪ. This description is applicable only to Atma Rupa Shiva, which is Nirguna Atma only. Nirguna Atmaga ಇದು ಅರೂಪ ಆತ್ಮ ಹೊಂದದ. ವಿಶ್ವರೂಪಕ್ಕೂ ಹೊಂದೋದಿಲ್ಲ, ಮತ್ತೆ ಇಷ್ಟ ದೇವತಕ್ಕೂ ಹೊಂದೋದಿಲ್ಲ. ಅರೂಪಂ ಅಂದ್ರೆ ಉನ್ನತ ಮಟ್ಟದ ಪರಮಾತ್ಮನ ಸ್ವರೂಪ. ನಾವು ನಿನ್ನೆ 3 ರೀತಿ ಧ್ಯಾನ ಮಾಡೋದು ಹೇಳ್ಯಾರ. ಒಂದು ಅರೂಪ, ಒಂದು ವಿಶ್ವರೂಪ, ಒಂದು ಇಷ್ಟ ದೇವತಾ. ಅದರ ಇದು ಶ್ರೇಷ್ಠ ಮಟ್ಟದ ಅರೂಪ ಈಶ್ವರ ಅಂದ್ರೆ ನಿರ್ಗುಣ ಆತ್ಮ. When we say free from the rupam, we should include the other 4 also. ರೂಪ ಇಲ್ಲ ಅಂತಂದ್ರ ಇನ್ನು ಉಳಿದ 4 ಹಾಕೋಬೇಕು. ಏನು? ಅಶಬ್ದಂ, ಅಸ್ಪರ್ಶಂ, ಅರೂಪಂ, ಅರಸಂ, ಅಗಂಧಂ ಅಂತಿಕೊಂಡು ಎಲ್ಲಿಂದ ಹುಡುಕ್ಬೇಕಿದ್ರು ತಗೋಬೇಕು ಅಂದ್ರೆ ಕಠೋಪನಿಷತ್ತು 1ನೇ ವಲ್ಲಿ 1ನೇ ಅಧ್ಯಾಯ 3ನೇ ವಲ್ಲಿ 15ನೇ ಮಂತ್ರದಿಂದ ತಗೋಣ. ಅದ್ರ ರೂಪ ಇಲ್ಲ ಅಂದ್ಬಿಟ್ರೆ ನೀವು ಶಬ್ದನೂ ಇಲ್ಲ, ಸ್ಪರ್ಶನೂ ಇಲ್ಲ, ರಸನೂ ಇಲ್ಲ, ಗಂಧನೂ ಇಲ್ಲ ಅಂತ ತಗೊಳ್ತೀವಿ. ಆದ್ರಿಂದ 5 ಜ್ಞಾನೇಂದ್ರಿಯಗಳಿಗೆ ಅಗೋಚರ ಅಂತ ತಿಳ್ಕೊಳ್ತೀವಿ. ಮುಂದೆ ಅದ್ಭುತಂ. ಅದ್ಭುತ ಅಂದ್ರೆ ಬ್ರಹ್ಮ ತತ್ವ ಅದ್ಭುತದ. ಬ್ರಹ್ಮನ್ ಈಸ್ ವಂಡರ್ ಆಫ್ ಆಲ್ ವಂಡರ್ಸ್. ಜಗತ್ನಾಗ ಏನ್ ಅದ್ಭುತಗಳದಾವ, ಆಶ್ಚರ್ಯಕರವಾದಂತ ಏನದಾವು, ಅದರಲ್ಲಿ ದೊಡ್ಡ ಆಶ್ಚರ್ಯ ಅಂದ್ರೆ ಇದು ಆತ್ಮ, ಬ್ರಹ್ಮ, ಪರಮಾತ್ಮ. ಅದು ಯಾಕಪ್ಪ ಹಿಂಗ್ಯಾಕಂತೀರಿ ಅಂದ್ರೆ ಇಟ್ ಕ್ರಿಯೇಟ್ಸ್ ಎ ವರ್ಲ್ಡ್ ವಿತೌಟ್ ಆಕ್ಚುಲಿ ಕ್ರಿಯೇಟಿಂಗ್. ಆ ಜಗತ್ತನ್ನ ಸೃಷ್ಟಿ ಮಾಡ್ದನ ಅದು ರಚನೆ ಮಾಡಿ ತೋರ್ಸೈತೆ. ಹೆಂಗಂದ್ರೆ ನಾವೇನು ಜಗತ್ತನ್ನ ಕನಸಿನಾಗ ಸೃಷ್ಟಿ ಮಾಡ್ತೀವಿ, ಏನ್ ತಗೊಂಡು ಸೃಷ್ಟಿ ಮಾಡ್ತೀವ್ರ ಜಗತ್ನಾಗ ನಾವು ಕನಸನ್ನ, ನಾವ ಜಗತ್ತಾಗಿವಲ್ಲ. ಹಂಗ ಪರಮಾತ್ಮ ಈ ಜಗತ್ತನ್ನ ಏನೇನ್ ತಗೊಳ್ದನ ತಾನೇ ಉಪಾದಾನ ಕಾರಣ, ತಾನೇ ನಿಮಿತ್ತ ಕಾರಣ ಆಗಿ ಈ ಜಗತ್ತನ್ನ ಸೃಷ್ಟಿ ಮಾಡ್ಯಾನ. Just as we create a dream world merely with the thoughts without actually creating it. ಆ ನಮ್ಮ ವೃತ್ತಿಗಳೇ ಆ ಜಗತ್ತಾಗ್ಯದ. ಎಲ್ಲೇ? ಸ್ವಪ್ನದಾಗ. ಹಂಗ ಭಗವಂತನ ವೃತ್ತಿ ಅಂದ್ರೆ ಮಾಯೆಯಿಂದ ಜಗತ್ತಾಗ್ಯದ. ಡ್ರೀಮ್ ಈಸ್ ಓನ್ಲಿ ಮೆಂಟಲ್ ಪ್ರೊಜೆಕ್ಷನ್. ಈ ಕನಸು ಅನ್ನೋದು ಅಲ್ಲಿ ವಸ್ತು ಇದ್ದು ತೋರುದಲ್ಲ, ಸುಮ್ಮನೆ ಅದು ಈಗ ಪ್ರೊಜೆಕ್ಷನ್. ಸಿನಿಮಾದಾಗ ಬಿಡ್ತಾರಲ್ಲ ಹಿಂದಿಂದ ಚಿತ್ರ, ಆ ಬೆಳಕು ಬಿಡ್ತಾರಲ್ಲ ಸಿನಿಮಾದಾಗ ಹಿಂದಿಂದ ಬಿಡ್ತಾರ ನೋಡ್ರಿ, ಆ ಖಾಲಿ ಪಡದೆ ಮ್ಯಾಗ. ಹಂಗ ಪ್ರೊಜೆಕ್ಷನ್ ಅದ ಈ ಜಗತ್ತು. ಕನಸು ಕೂಡ ಹಂಗ ಪ್ರೊಜೆಕ್ಷನ್ ಅದ. The world appears to be solidly real. ಜಗತ್ತು ಹೊರಗ ಅದ ಏನೋ ನಮ್ ಊಟಕ್ ಬರ್ತೈತಲ್ರಿ ಅಂತೀವಿ ನಾವು. Even after 25 years of study, 25 ವರ್ಷ, 30 ವರ್ಷ, 40 ವರ್ಷ ಅಂತ ವೇದಾಂತ ಅಭ್ಯಾಸ ಮಾಡಕತ್ತೀವಿ, ಜಗತ್ತು ಇದು ಕನಸು ಅಂತ ನಮ್ಗ ಅರ್ಥ ಆಗ್ವಲ್ದಿನ್ನ. ಇದು ಕನಸು ಅದರಿಪ್ಪ. It is difficult to accept the word as ಮಿಥ್ಯಾ. ಇದು ಮಿಥ್ಯಾ ಅಂತ ಒಪ್ಪಾಕ ಮನಸ್ಸು ಒಪ್ಪವಾಲ್ದಂತಾರ. Even though it is only ನಾಮರೂಪ without any substance. ಇದು ಕೇವಲ ನಾಮರೂಪದ, ಯಾವ ವಸ್ತುನು ಇಲ್ಲ ಈ ಜಗತ್ನಾಗ, ಅಥವಾ ಈ ಸ್ವಪ್ನದಾಗ ವಸ್ತು ಅನ್ನೋದಿಲ್ಲ. ಇಲ್ಲಲ್ಲೇ ಕೇವಲ ಒಂದು ನಾಮ, ಒಂದು ರೂಪ. The Brahman could create such a universe itself. It's the greatest ಅದ್ಭುತಂ. ಇಂಥ ಜಗತ್ತನ್ನ ಸೃಷ್ಟಿ ಮಾಡ್ಯಾನ ಭಗವಂತ ಅಂತಂದ್ರ ಭಗವಂತ ಅದ್ಭುತ ಅದಾನ. ಹೋಗ್ಲಿ ಬಿಡ್ರಿ. ಈಗ ಮುಂದಿನ ಪ್ರಶ್ನೆ ಮಾಡ್ತಾರ ನೋಡ್ರಿ ಶಿಷ್ಯ. ವೈ ಡಿಡ್ ಬ್ರಹ್ಮನ್ ಕ್ರಿಯೇಟ್ ದಿಸ್ ಯೂನಿವರ್ಸ್? ಜಗತ್ತನ್ನ ಯಾಕೆ ಸೃಷ್ಟಿ ಮಾಡಿದಪ್ಪ ಭಗವಂತ? So that Brahman can come down, we are going to see that Kaivalya Upanishad do the transaction in the Vyavaharika world and claim its glory, its own glory. Brahman can never claim glory at Paramatical level because no such a transaction is possible at this level. Brahman cannot say, I am Chidananda Rupaha, I am Jagat Adhishtanam, Mayeva Sakalam Jatam. The poor Brahman cannot claim pure Brahman. He created this world, wonderful world, and entered seemingly as Jiva. I am that Jiva who is none other than Brahman, who has come to claim my glory and enjoy the life. ಅಂತಾರ ಭಗವಂತ ಇದನ್ನ ಸೃಷ್ಟಿ ಮಾಡಿದ್ನಂತ. ಸೃಷ್ಟಿ ಮಾಡಿದ್ಮ್ಯಾಗ ಇದು ಮಿಸ್ಗಾಡಿಲ್ಲ ಸೃಷ್ಟಿ. ಶರೀರ, ಮನುಷ್ಯನ ಶರೀರ ಮಾಡಿದ, ಪ್ರಾಣಿಗಳ ಶರೀರ ಮಾಡಿದ,
ಅದರಲ್ಲಿ ಚೇತನ ತುಂಬಬೇಕು ಅಂತ ಅನಿಸಿದ್ರ ಚೇತನ ಮಾಡೋದಂತ ಹೆಂಗ್ ತುಂಬಬೇಕು ಅಂತ ತಿಳ್ಕೊಂಡು ತಾನ ಅವುಗಳಲ್ಲಿ ಪ್ರವೇಶ ಆತ. ತಾನ ಅವುಗಳಲ್ಲಿ ಪ್ರವೇಶ ಆದ್ಮ್ಯಾಗ ಅವಾಗ ಸಮಾಧಾನ ಆತ. ಆದ್ರಿಂದ ಜೀವ ಏನದಲ್ಲ ನಿಮ್ಮ ಜೀವನೇ ಆ ಪರಮಾತ್ಮ ಅಂತ ಹೇಳಕತ್ತಾನ. ಯಾವ ಸೃಷ್ಟಿ ಮಾಡಿದ ಈ ಜಗತ್ತನ್ನ ಅಂತಂದ್ರ ಯಾವ ಜೀವನಲ್ಲ ಅವನ ಇದನ್ನ ಜಗತ್ತನ್ನ ಸೃಷ್ಟಿ ಮಾಡ್ಯಾನ ಅಂತ ತಿಳ್ಕೊಳಕ್ ಇದೊಂದು ಉದಾಹರಣೆ. ದ ಹೋಲ್ ತಾಮಸ becomes a serious issue. By forgetting my real nature, I convert it into a burden. ನನ್ನ ಸ್ವರೂಪವನ್ನ ನಾ ತಿಳಿದ್ರ ಜಗತ್ತು ನನಗ ಆನಂದಕ್ಕೆ ಕಾರಣ ಆಗ್ಯದ. ನನ್ನ ಸ್ವರೂಪ ತಿಳಿಲಿಲ್ಲ ಅಂದ್ರ ನನಗ ಜಗತ್ತು ದುಃಖಕ್ಕೆ ಕಾರಣ ಆಗ್ಯದ. ಆನಂದ ಸಲುವಾಗಿ ಅವ ಮಾಡ್ಯಾನ ಜಗತ್ತನ್ನ. ಇದು ನಾವು ತಿಳ್ಕೊಳಿಕಂದ್ರ ದುಃಖಕ್ಕೆ ಕಾರಣ ಆಗ್ಯದ ಅಂತ. ಬಟ್ ಬೈ ರಿಮೆಂಬರಿಂಗ್ ಮೈ ರಿಯಲ್ ನೇಚರ್ I can convert life into a blessing. ನಾನು ನನ್ನ ಜೀವನವನ್ನ ಸುಖಮಯ ಮಾಡ್ಕೋಬೇಕಂದ್ರ ನಾ ಏನು ನನ್ನ ಸ್ವರೂಪವನ್ನ ತಿಳ್ಕೋಬೇಕಾಗ್ತದ. ಅವಾಗ ನನ್ನ ಜೀವನವನ್ನ ಒಂದು ಭಗವಂತನ ಆಶೀರ್ವಾದಪ್ಪ, ಒಂದು ಪ್ರಸಾದ ಬುದ್ಧಿಯಿಂದ ಸ್ವೀಕಾರ ಮಾಡ್ಲಿಕ್ಕೆ ಬರ್ತದ. ಇಟ್ ಈಸ್ ಗಾಡ್ ಅದ್ಭುತಂ. ಅದ್ಭುತ ಅಂದ್ರೆ ಏನು? ಮೋಜು ಮಸ್ತಿ. ಬಿಕಾಸ್ I can claim that I am Brahman only with my body. In this mantra, there is no work to complete it, and therefore we have to supply sadhakaha dhyaye. The spiritual seeker should meditate on such a Shiva. ಈ ಒಂದು ವಾಕ್ಯದಲ್ಲಿ ಕ್ರಿಯಾಪದ ಇಲ್ಲ, ಆದ್ರಿಂದ ಧ್ಯಾಯೇತ ಅನ್ನುವಂತ ಕ್ರಿಯಾಪದ ಹಾಕಿ ಯಾವ ಸಾಧಕದಾನ ಅವ ಸಾಧಕ ಆ ಪರಮಾತ್ಮ ಶಿವನ ಮ್ಯಾಗ ಧ್ಯಾನವನ್ನ ಮಾಡಬೇಕು. Which Shiva I choose depend upon where I stand. In chapter number 11 of Gita, Arjuna wanted Vishwarupa Darshanam. Lord Krishna took a special pain to give him Divya Chakshu, the ability to see Vishwarupa. ಭಗವದ್ಗೀತೆ 11ನೇ ಅಧ್ಯಾಯದೊಳಗ ಅರ್ಜುನ ಆ ವಿಶ್ವರೂಪವನ್ನು ನೋಡ್ತೀನಿ ನಂಗೆ ತೋರಿಸುವಂತ ಮನಸ್ಸು ಮಾಡಿ ಕೇಳಿದ ಪ್ರಶ್ನೆ. ವಿಶ್ವರೂಪ ನೋಡಾಕ ಇವು 2 ಕಣ್ಣು ಸಾಲುದಿಲ್ಲಪ್ಪ. ಅವಾಗ ದಿವ್ಯ ಚಕ್ಷುವನ್ನು ಕೊಡ್ತಾನ ಭಗವಂತ. ಅವಾಗ ಆ ದಿವ್ಯ ಚಕ್ಷುವಿನಿಂದ ಆ ವಿಶ್ವರೂಪವನ್ನ ಅವ ನೋಡಿದ. At the end of the chapter, Arjuna admits that he is not mature enough to appreciate Vishwarupa Ishvara. ಆ ಅಧ್ಯಾಯದ ಕೊನೆಯಲ್ಲಿ ಭಗವದ್ಗೀತೆ 11ನೇ ಅಧ್ಯಾಯದ ಕೊನೆಯಲ್ಲಿ ಭಗವಂತ ನಿನ್ನ ವಿಶ್ವರೂಪವನ್ನ ನೋಡಾಕ್ ನನಗ ಆಗೋದಿಲ್ಲ, ನಂದು ಈ ಕಣ್ಣು ತಕೊಂಡ್ಬಿಡು, ನನಗ ನೋಡಾಕ್ ಆಗವಲ್ದು ಅಂತ. ವಿಶ್ವರೂಪ ಭಕ್ತಿ ರಿಕ್ವೈರ್ಸ್ ದ ಅಕ್ಸೆಪ್ಟೆನ್ಸ್ ಆಫ್ ಓಲ್ಡ್ ಏಜ್. ನೋಡ್ರಿ, ವಿಶ್ವರೂಪ ನೀವು ನೋಡ್ಬೇಕಂದ್ರ ವಯಸ್ಸಾದ ಶರೀರ, ಕ್ಷೀಣಾದ ಶರೀರ, ರೋಗಯುಕ್ತ ಶರೀರ, ಸಾವು ಸಮೀಪಿದ ಶರೀರ, ಇವೆಲ್ಲವನ್ನು ಒಪ್ಕೋಬೇಕಾಗ್ತದೆ. ನಾವು ಅವ್ರು ಒಪ್ಕೊಳಕ್ ತಯಾರಿಲ್ಲ. ಬಿಕಾಸ್ ದೇ ಆರ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ವಿಶ್ವರೂಪ. ಆ ವಿಶ್ವರೂಪದಾಗ ಅವು ಅದಾವೆ. One cannot go to Nirguna Brahman by accepting youth and enjoyment and rejecting old age and suffering. ಅಂತಾರಪ್ಪ ಅವರು. ನೀವು ನಿರ್ಗುಣ ಪರಮಾತ್ಮಗ ಹೋಗ್ಬೇಕಾದ್ರೆ ಬರೀ ಹರೆಯದಾಗ ಮತ್ತು ಆನಂದವನ್ನು ಇಟ್ಕೊಂಡು ಹೋಗಾಕ್ ಬರುದಿಲ್ಲ. ಅಲ್ಲೇ ನೀವು ಆ ವಯಸ್ಸಾದಂತ ಮುಪ್ಪಿನ ವಯಸ್ಸು ಮತ್ತು ಆ ಸಾವು ನೋವುಗಳನ್ನ ಸಹಿತವಾಗಿ ನೀವು ನಿರ್ಗುಣ ಪರಮಾತ್ಮನಂಗ ಪ್ರವೇಶ ಮಾಡ್ಬೇಕಾಗ್ತದೆ. Either reject youth and old age or accept both. Be able to see ನಿರ್ಗುಣ ಬ್ರಹ್ಮ. ನೀವು 2 ಒಪ್ಕೋಬೇಕು. ಒಂದು ಇಲ್ಲ ಅಂದ್ರೆ 2 ಬಿಡಬೇಕು. ಒಂದು ಬರೀ ನಾನು ಯೂತ್ ಅಂದ್ರೆ ಯುವಕನಾಗಿ ಆನಂದವನ್ನ ಅನುಭವಿಸುವಂತ ನಾನು ಪರಮಾತ್ಮನನ್ನ ತಿಳಿದಿಂದ ಆಗುದಿಲ್ಲ. ಮುಪ್ಪು ಸಾವು ನೋವುಗಳ ಸಮೇತವಾಗಿ ತಿಳ್ಕೋಬೇಕು. ಇಲ್ಲಾಂದ್ರೆ 2 ಬಿಡ್ಬೇಕು. ವಯಸ್ಸು, ಹರೆತನ ಎಲ್ಲ ಏನದ ಸಂತೋಷತನ ಮತ್ತು ದುಃಖ, ಆಯುಷ್ಯ, ವೃದ್ಧಿ ಆಗಿ ಮುದುಕಾಗುವುದಾಗಿದೆ, ಮುದುಕಾಗಿ ವಯಸ್ಸಾಗ ಹಣ್ಣಾಗುವುದಾಗಿದೆ, ಎಲ್ಲವನ್ನ ಬಿಟ್ಟು ಆ ಪರಮಾತ್ಮನನ್ನ ಸೇರ್ಬೇಕು. ಇಲ್ಲ ಎಲ್ಲ ಹಿಡ್ಕೊಂಡು ಸೇರ್ಬೇಕು ಅಂತ. If you choose Grahastha, the Shastra says that you can enjoy the familial pleasures. ನೋಡ್ರಿ, ಗೃಹಸ್ಥಾಶ್ರಮದಾಗಿದ್ರಿ ಅಂದ್ರೆ ಸಂಸಾರಿಕ ಆನಂದವನ್ನು ಅನುಭವಿಸಬಹುದು. ಬಟ್ ಆಲ್ಸೋ ಬಿ ರೆಡಿ ಟು ಫೇಸ್ ಓಲ್ಡ್ ಏಜ್. ಅವಾಗ ಆ ಸಂಸಾರದಾಗ ಅದಿರಂದ್ರ ಶರೀರಕ್ಕೆ ಮುಪ್ಪಾದಾಗ, ಅವ ಶರೀರಕ್ಕೆ ನೋವಾದಾಗ ಆ ನೋವನ್ನು ಕೂಡ ನೀವು ಅನುಭವ ಮಾಡಬೇಕಾಗ್ತದೆ. And advertise without complaining. Vishwarupa Bhakti is reverential appreciation of birth and death, youth and old age, generation and degeneration,
ಸಂಯೋಗ ಅಂಡ್ ವಿಯೋಗ, ರಿಜೆಕ್ಷನ್ ಆಫ್ ದೀಸ್ ಅಪೋಸಿಟ್ಸ್ ಇಸ್ ನಿರ್ಗುಣ ಈಶ್ವರ ಭಕ್ತಿ. ನೀವು ವಿಶ್ವರೂಪ ಒಪ್ಪಿದ್ರಿ ಅಂದ್ರೆ ತಾವು ಹುಟ್ಟು ಸಾವು ಒಪ್ಪಬೇಕು, ಹರೇತನ ಮತ್ತು ಮುದುಕತನ ಎರಡೂ ಒಪ್ಪಬೇಕು. ಹುಟ್ಟು ಸಾವುಗಳನ್ನ ಈ ಜನರೇಷನ್ ಅಂತಂದ್ರೆ ವಂಶಗಳ ನಾಶ ಆಗುವುದಾಗ್ಲಿ, ವಂಶಗಳ ವೃದ್ಧಿ ಆಗುವುದಾಗ್ಲಿ, ಇವನ್ನೆಲ್ಲ ಒಪ್ಕೋಬೇಕು. ಸಂಯೋಗ ವಿಯೋಗ ಒಪ್ಕೋಬೇಕಾಗ್ತದೆ. ಇವುಗಳನ್ನ ಒಪ್ಕೊಳ್ಳಿಲ್ಲ ಅಂದ್ರೆ ಇವುಗಳೆಲ್ಲ ನಿರಾಕರಿಸಿದಾಗ ಅದಕ್ಕೆ ವಿರುದ್ಧವಾಗಿರುವುದು ಯಾವುದು? ನಿರ್ಗುಣ ಈಶ್ವರ ಭಕ್ತಿ ಅದ. ಇಫ್ ಯು ಪಾರ್ಶಿಯಲಿ ಅಕ್ಸೆಪ್ಟ್ ದಿ ಸಂಸಾರ ಈಸ್ ಅಶ್ಯೂರ್ಡ್. ಇವನ ನೀವು ಭಾಗಶಃ ಒಪ್ಕೊಳಕ್ ಬರಂಗಿಲ್ಲ. ಬಿಟ್ರೆ ಎರಡು ಬಿಡ್ಬೇಕು, ಹಿಡ್ಕೊಂಡ್ರೆ ಎರಡು ಹಿಡ್ಕೋಬೇಕಾಗ್ತದ ಅನ್ನೋವರೆಗೆ ಇವತ್ತಿನ ಈ ಮಂತ್ರದ ಅರ್ಥವನ್ನ ಮುಗಿಸಿದಾರೆ. ಮುಂದಿನ ಮಂತ್ರವನ್ನ ಓದೋಣ. ಮಂತ್ರ ನಂಬರ್ 7. ಉಮಾ ಸಹಾಯಂ ಪರಮೇಶ್ವರಂ ಪ್ರಭುಂ ತ್ರಿಲೋಚನಂ ನೀಲಕಂಠಂ ಪ್ರಶಾಂತಂ ಧ್ಯಾತ್ವಾ ಮುನಿರ್ಗಚ್ಚತಿ ಭೂತಯೋನಿಂ ಸಮಸ್ತ ಸಾಕ್ಷ್ಯಂ ತಮಸಃ ಪರಸ್ತಾತ್. ಇದು ಮಂತ್ರ. ಉಮಾ ಸಹಾಯಂ ಪರಮೇಶ್ವರಂ, ಉಮೆಯನ್ನು ಪತ್ನಿಯಾಗಿ ಉಳ್ಳವನಾದ, ಪ್ರಭುಂ ಸರ್ವಶಕ್ತನಾದ, ತ್ರಿಲೋಚನಂ ಮೂರು ಕಣ್ಣುಗಳು ಉಳ್ಳವನಾದ, ನೀಲಕಂಠಂ ನೀಲಿಯ ಕತ್ತುಳ್ಳ, ಪ್ರಶಾಂತಂ ಸದಾ ಶಾಂತನಾದ, ಸಮಸ್ತ ಸಾಕ್ಷಿಂ ಎಲ್ಲಕ್ಕೂ ಸಾಕ್ಷಿಯಾಗಿರುವ, ಭೂತಯೋನಿಂ ವ್ಯಕ್ತ ಪ್ರಪಂಚಕ್ಕೆ ಕಾರಣನಾದ, ಪರಮೇಶ್ವರಂ ಪರಮೇಶ್ವರನನ್ನು ಧ್ಯಾತ್ವಾ ಧ್ಯಾನ ಮಾಡಿ, ಮುನಿ ತಪಸ್ವಿಯು ತಮಸ್ಸ ಪರಸ್ತಾತ್ ಕತ್ತಲೆಯಿಂದ ಆಚೆಗೆ ಗಚ್ಚತಿ ಹೋಗುತ್ತಾನೆ. ಇದು ಸಾಮಾನ್ಯ. ಏನ್ ಮಾಡ್ಬೇಕ್ರಿ? ಧ್ಯಾನ ಹೆಂಗ್ ಮಾಡ್ಬೇಕು ಹೇಳ್ಬೇಕು. ಉಮೆಯ ಪತ್ನಿಯಾದ, ಉಮೆಯ ಪತ್ನಿ ಉಳ್ಳವನ, ಉಮೆಯನ್ನು ಪತ್ನಿಯಾಗಿ ಉಳ್ಳವನು ಉಮಾ ಸಹಾಯಂ. ಸರ್ವಶಕ್ತನಾದ, ಮೂರು ಕಣ್ಣುಳ್ಳ, ನೀಲಿಯ ಕತ್ತುಳ್ಳವನಾದ, ಸದಾ ಶಾಂತನು, ಎಲ್ಲಕ್ಕೂ ಸಾಕ್ಷಿಯಾಗಿರುವವನು, ವ್ಯಕ್ತ ಪ್ರಪಂಚಕ್ಕೆ ಕಾರಣನೂ ಆದಂತಹ ಪರಮೇಶ್ವರನನ್ನು ಮನನಶೀಲ ನಾದ ತಪಸ್ವಿಯೋ ಧ್ಯಾನ ಮಾಡಿ ಅವಿದ್ಯೆ ಎಂಬ ಕತ್ತಲೆಯಿಂದ ಆಚೆಗೆ ಹೋಗುತ್ತಾನೆ. ಉಳಿದವರು ಕತ್ತಲೆಯಿಂದ ಈಚೆಗೆ ಇರುತ್ತಾರೆ, ಅವಿದ್ಯೆ ಎಂಬ ಕತ್ತಲೆಯಿಂದ ಈಚೆಗೆ ಇರುತ್ತಾರೆ. ಅವ್ರಿಗೆ ಆಚೆಗೆ ಹೋದವ್ರು ಎದ್ದವ್ರು ಅಂತೀವಿ, ಈಚೆಗೆ ಇದ್ದವ್ರು ಮನೆಗ್ಯಾರ ಅಂತೀವಿ. ಇಷ್ಟ ಪಡ್ತೀವಿ. ಆಚೆಗೆ ಹೋಗ್ತೀರಾ ಎಚ್ಚರ ಆಗಲಿ, ಈಚೆ ಇರ್ತೀರಾ ಮಲ್ಕೊಡ್ರಿ. ಅಜ್ಞಾನ ಅನ್ನುವಂತ ನಿದ್ದೆಯೊಳಗ ಮಲ್ಕೊಡ್ರಿ. ನಿಮ್ಗೆ ಯಾರು ಬೇಡ ಅಂತಾರ. ಸಾಧನೆ ಮಾಡಿ ಆಚೆಗೆ ಹೋಗ್ಬೇಕು. ಮುನಿಗಳು ಮನನಾತ್ರಾಯತೆ ಇತಿ ಮುನಿ. In the last class, I said either we should have Vishwarupa Bhakti in which we accept the opposites, or Nirguna Bhakti which we should reject the opposites. ಹಿಂದಿನ ಕ್ಲಾಸ್ನಾಗ ಏನ್ ಹೇಳಿದ್ರಪ್ಪ ಅವರು ಅಂದ್ರೆ, ಈ ದ್ವಂದ್ವಗಳನ್ನ ಒಪ್ಪಿಕೊಂಡು ಇರಬೇಕು ವಿಶ್ವರೂಪ ಭಕ್ತಿ ಇದ್ರೆ. ಇಲ್ಲ ನನ್ ದ್ವಂದ್ವಗಳು ಬೇಡ ಅಂತಂದ ಬಿಟ್ಟಂದ್ರೆ ನಿರ್ಗುಣ ಭಕ್ತಿ ಮಾಡಕ್ ಬರ್ಬೇಕು. ಯಾವ್ದಾರ ಭಕ್ತಿ ಬಂದ್ ಮಾಡ್ಲೇಬೇಕು. ಏನ್ ಮಾಡ್ಬೇಕು? ವಿಶ್ವರೂಪ ಭಕ್ತಿ ಮಾಡ್ತೀರಿಯಾ, ದ್ವಂದ್ವಗಳನ್ನ ಒಪ್ಕೊಳ್ಬೇಕು. ಸುಖ ದುಃಖ, ಲಾಭ ಹಾನಿ ಏನ್ರಿ, ಮಾನ ಅಪಮಾನ ಇವೆಲ್ಲ ಒಪ್ಕೊಳ್ಬೇಕು. ವಿಶ್ವರೂಪ ಭಕ್ತಿ ಮಾಡ್ತೀನಿ ಅಂತ. ಇಲ್ರಿ ನಾನು ಇವನ್ನೆಲ್ಲ ಒಪ್ಕೊಳಕ್ ಆಗಂಗಿಲ್ಲ ಅಂತಂದ್ರೆ ನಿರಾಕಾರ ನಿರ್ಗುಣ ಭಕ್ತಿಯನ್ನು ಮಾಡಕ್ ಕಲಿ. ಅದು ನಿಮಗೂ ಬಿಟ್ಟಿದ್ದು ಅಂತಾರ. ಅಷ್ಟ ಏನಂತಾರ ಅವರು, ನಾವು ಸಂಸಾರದ ಇದ್ಕೊಂಡು ಸಾಧನೆ ಮಾಡ್ತೀವಿ ಅಂದ್ರೆ ದ್ವಂದ್ವಗಳು ಹೋಗುದಿಲ್ಲ. ಸುಖ ದುಃಖಗಳ ಪ್ರಾರಬ್ಧ ಅನುಸಾರ ಬರ್ತಾವೆ. ಬಂದಾಗ ಸ್ವರೂಪವನ್ನು ನೆನೆಸ್ಕೋಬೇಕು, ಅಷ್ಟ ಕೆಲಸ. ಇಲ್ಲ ಅಂದ್ರೆ ಗೃಹಸ್ಥ ಜೀವನ ಬಿಡಬೇಕು, ಸನ್ಯಾಸಾಶ್ರಮ ಸ್ವೀಕಾರ ಮಾಡ್ಬೇಕು, ಎಲ್ಲವನ್ನು ಕೈ ಬಿಟ್ಬಿಡ್ಬೇಕು. ಅವು ಬಂದ್ರೆ ಎಷ್ಟು, ಹೋದ್ರೆ ಎಷ್ಟು. ಯಾವ ಸುಖ ದುಃಖಗಳು, ಯಾವುವು ಲಾಭ ಹಾನಿಗಳು, ಅವ್ರ ಬಗ್ಗೆ ದಾದ ಮಾಡ್ತೀವಿ ಅಂದ್ರೆ ವಿಶ್ವರೂಪ ಮಾಡ್ರಿ, ಭಕ್ತಿ ಮಾಡ್ರಿ. ಅವ್ರ ಬಗ್ಗೆ ನಾವು ದಾದ ಮಾಡುದಿಲ್ಲ ಅಂದ್ರೆ ನಿರಾಕಾರ ನಿರ್ಗುಣ ಭಕ್ತಿ ಮಾಡ್ರಿ ಅಂತ ಹೇಳಿದ್ರು ಹಿಂದಿನ ಕ್ಲಾಸ್. Samsara is elevated by Vishwarupa Bhakti and it gets highly diluted. Consequently, ego becomes very thin with Ishvara Bhakti. ನೀವು ವಿಶ್ವರೂಪ ಭಕ್ತಿ ಮಾಡಿದ್ರಿ ಅಂದ್ರೆ ಸಂಸಾರ ಇದ್ಕೊಂಡು
ಅವಾಗ ನಿಮ್ಮ ರಾಗದ್ವೇಷ ಲಾಭ ಹಾನಿಗಳು ಏನಾಕ್ಕವು ಬಹಳ ಕಡಿಮೆ ಆಕ್ಕವೆ. ಮೊದಲಿದ್ದಂತ ರಾಗದ್ವೇಷಗಳು ಕಡಿಮೆ ಆಕೋಂತ ಸಣ್ಣ ಆಕ್ಕವು. ಹಂಗಾಗೋದ್ರಿಂದ ನಮ್ಮ ಅಹಂಕಾರವು ಕೂಡ ಏನಾಗ್ತದ, ಅದು ಕೂಡ ಇಲ್ದಂಗ ಆಗ್ತದ ಅಥವಾ ಬಹಳ ಸಣ್ಣ ಆಗ್ತದ. ಅಹಂಕಾರನು ಕೂಡ ಬೆಳೆಯುವುದಿಲ್ಲ ವಿಶ್ವರೂಪ ಭಕ್ತಿ ಮಾಡಿದ್ರೆ. ಎಷ್ಟು ನಮ್ಮ ಅಹಂಕಾರ ಕಡಿಮೆ ಆಗ್ತದ ಅಷ್ಟು ನಮಗ the more reverential acceptance of events in the creation as ವಿಶ್ವರೂಪ ಈಶ್ವರ. ಜಗತ್ತಿನಲ್ಲಿ ಬರುವಂತ ದ್ವಂದ್ವಗಳಿಗೆ ಸಮಬುದ್ಧಿ ಇಟ್ಕೊಳಕ್ ಬರ್ತದ. ಸುಖೇ ದುಃಖೇ ಸಮೇ ಕೃತ್ವ ಲಾಭಾಲಾಭವು ಜಯವು. ಲಾಭ ಆಗಲಿ ಹಾನಿ ಆಗಲಿ, ಸುಖ ಆಗಲಿ ದುಃಖ ಆಗಲಿ, ಎರಡಕ್ಕೂ ಸಮನಾಗಿರುವಂತ ಒಂದು ಮನಸ್ಸು ತಯಾರಾಗ್ತದ. ಯಾಕ ಹಿಂಗ್ ಸಾಧನೆ ಮಾಡಿದ್ರ. ಇಲ್ಲಪ್ಪ ನಾವು ನಿರ್ಗುಣ ಭಕ್ತಿ ಮಾಡ್ತೀವಿ ಅಂದ್ರ ಸಂಸಾರ ವಿಲ್ ಬಿ ವೈಪ್ಡ್ ಔಟ್. ನಿಮ್ಮ ಸಂಸಾರ ಹೋತು, ಪ್ರವೃತ್ತಿ ಜೀವನ ಹೋತು, ನಿವೃತ್ತಿ ಮಾರ್ಗ ಬಂದಿರಂತ. ಅಂಡ್ ಈಗೋ ವಿಲ್ ಬಿ ಟೋಟಲಿ ಡಿಸ್ಮಿಸ್ಡ್. ನಿವೃತ್ತಿ ಮಾರ್ಗ ಇದ್ರೆ ನಿಮ್ಮ ಅಹಂಕಾರ ನಮ್ಮದು, ಎಲ್ಲರಿಗೂ ಅಹಂಕಾರ ಇಲ್ಲಂಗಾಗಿ ಹೋಗ್ಬಿಡ್ತದೆ. Therefore we all should try to graduate to ವಿಶ್ವರೂಪ and then to ನಿರ್ಗುಣ ಭಕ್ತಿ. ಆದ್ರಿಂದ ಇವು ಎರಡು ಹಿಂಗ್ ಲಾಭ ಇರೋದ್ರಿಂದ ಮೊದಲ ಏನ್ ಮಾಡ್ರಿ, ವಿಶ್ವರೂಪ ಭಕ್ತಿಯನ್ನು ಮಾಡಕ್ ಕಲೀರಿ. ಆ ನಂತರ ಸಾಧನೆ ಏನ್ ಮಾಡ್ರಿ, ನಿರ್ಗುಣ ಭಕ್ತಿ ರೂಪ ಜ್ಞಾನವನ್ನು ಮಾಡಕ್ಕ ಪ್ರಯತ್ನ ಮಾಡ್ರಿ. ದಿಸ್ ಇಸ್ ದ ಗೋಲ್ ಆಫ್ ಎವ್ರಿ ಸ್ಪಿರಿಚುವಲ್ ಸೀಕರ್. ಅಧ್ಯಾತ್ಮದ ಕೊನೆಯನ್ನು ಕಾಣಬೇಕನ್ನೋನ್ಗೆ ಇದು ದಾರಿ. Until then peace will elude and the mind becomes stress will persist. Federal problem will attack. ಅಲ್ಲಿ ಮಠ ಹಿಂಗ್ ಮಾಡದ ಹೊರತು ಅಲ್ಲಿ ಮಠ ಸಮಸ್ಯೆಗಳು ಹಂಗ ಮುಂದುವರಿತಾವ. ಫೆಡರಲ್ ಪ್ರಾಬ್ಲಮ್ ಅಂದ್ರ FE ಅಂದ್ರ ಫಿಯರ್, E ಅಂದ್ರ ಡಿಪ್ರೆಷನ್, ಇದು ಒಂದ್ ಮತ್ತೆ RE ಅಂದ್ರ ರಿಗ್ರೆಟ್, L ಅಂದ್ರ ಲೋನ್ಲಿನೆಸ್. ಏನಪ್ಪ ಇವುಗಳ ಅರ್ಥ ಕನ್ನಡದಾಗ ಅಂದ್ರ FE ಅಂದ್ರ ಫಿಯರ್ ಹೆದರಿಕೆ, DE ಅಂದ್ರ ಡಿಪ್ರೆಷನ್ ಅಂತಂದ್ರ ಕನ್ನಡದಾಗ ಏನಂತಾರ್ರಿ ಕಲ್ಯಾಣ್ ಶೆಟ್ಟಿ, ಡಿಪ್ರೆಷನ್ ಅಲ್ಲ ಮೂರ್ಛೆ ಅಲ್ಲ. ಡಿಪ್ರೆಷನ್ ಅಂತಂದ್ರ ಅಂತರ ಆಗೋದ್ರಿ. ಖಿನ್ನತೆ, ಮಾನಸಿಕ ಖಿನ್ನತೆ. ಬರೋಬರಿ. ಡಿಪ್ರೆಷನ್ ಅಂದ್ರೆ ಮಾನಸಿಕ ಖಿನ್ನತೆ. RE ಅಂದ್ರೆ ರಿಗ್ರೆಟ್. ರಿಗ್ರೆಟ್ ಅಂದ್ರೆ ಕನ್ನಡಗೇನು ವಿಷಾದ, ಮರೆಯುವುದು ಆಗ್ತದೆ. ವಿಷಾದ ರಿಗ್ರೆಟ್ ಅಂದ್ರೆ ವಿಷಾದ ವ್ಯಕ್ತಪಡಿಸೋದು, ಮರೆಯುವುದು ಅಲ್ಲ. ಅದು ವಿಷಾದ ವ್ಯಕ್ತಪಡಿಸೋದು ರಿಗ್ರೆಟ್. ಅದು ಹಂಗಾಗಬಾರ್ದಾಗಿತ್ತು, ಇದು ಹಿಂಗಾಗಬಾರ್ದಾಗಿತ್ತು. ರಿಗ್ರೆಟ್ ಅಂದ್ರೆ ವಿಷಾದ ವ್ಯಕ್ತಪಡಿಸೋದು, ನೋವು, ವಿಷಾದ. L ಅಂದ್ರ ಲೋನ್ಲಿನೆಸ್, ಒಬ್ಬಂಟಿತನ. These four problems will haunt us until we come to ವಿಶ್ವರೂಪ ನಿರ್ಗುಣ ಭಕ್ತಿ. ಇವು 4 ಸಮಸ್ಯೆಗಳು ನಮಗೆ ಕಾಡುವ. ಎಲ್ಲಿ ಮಠ ವಿಶ್ವರೂಪ ಭಕ್ತಿಯನ್ನ ಮಾಡ್ಬೇಕು ಒಂದು, ಅಥವಾ ನಿರ್ಗುಣ ಭಕ್ತಿಯನ್ನ ಮಾಡ್ಬೇಕು ಒಂದು. 1 ನಂಬರು ಅಥವಾ 2 ನಂಬರು ಧ್ಯಾನವನ್ನು ಮಾಡ್ಲಿಕ್ಕಂದ್ರೆ ಇವು 4 ಕಾಡುವ ನಮಗ. However, many are not ready for either because maturity is required for both. ಬಹಳ ಮಂದಿ ಏನ್ರಿ ವಿಶ್ವರೂಪ ಆಗ್ಲಿ ನಿರ್ಗುಣ ಭಕ್ತಿ ಮಾಡಕ್ ತಯಾರಿಲ್ಲ. ಯಾಕಂದ್ರ ಅಷ್ಟು ಹಣ್ಣಾಗಿಲ್ಲ, ಹೃದಯ ಹಣ್ಣಾಗಿಲ್ಲ. ಇನ್ನು ಇಲ್ಲೇ ರುಚಿ ಐತಿ, ಅಲ್ಲಿ ರುಚಿ ಇಲ್ಲ. ಮಗ ಒದ್ದಾನಂದ್ರೆ ಒದಿಲಿ ಬಿಡು, ಮಗ ಒದಿಲ್ಲ ಅಂದ್ರೆ ಯಾರು ಒದಿತಾರ ಅಂತಾನ. ಇನ್ನು ಇಲ್ಲೇ ಸುಖ ಕಾಣ್ತಾನ. ಏನು ಮನುಷ್ಯ ಬರ್ದ ಮನಕ್ ಬರ್ತೈತಿ ಅಂತಾನ, ಇಲ್ಲೇ ಒದಿಸ್ಕೊತ ಕುಂತಾನ ನೋಡಿ. ಯಾಕಂದ್ರ ಇನ್ನೂ ಹಣ್ಣಾಗಿಲ್ಲ. ಇಷ್ಟ ಹೇಳಿದಾಗೂ ಕೂಡ ಇನ್ನೂ ತಲೆಯಾಗ ಹೋಗ್ಬಾರ್ದು ವಿಚಾರ. ಮಳೆ ಬಂದ್ರೆ ಕೇಡ, ಮಗ ಉಂಡ್ರೆ ಕೇಡ ಗಾದೈತಿ. ನೋಡ್ರಿ, many have difficulty accepting cockroaches and mosquitoes as Bhagwan. Whether killing the pest is right or wrong is a different discussion. But the point is,
It requires a tremendous maturity to accept them also as Vishwarupa. ನೋಡ್ರಿ, ನಾವು ಈ ಸೊಳ್ಳೆಗಳಿಗೆ ಮತ್ತು ಚೊಂಡಿಗ ಕಾಕ್ರೋಚ್ಗಳಿಗೆ ಭಗವಂತನ ಅವತಾರ ಅಂತ ತಿಳ್ಕೊಳ್ತೇವಿ. ಆದ್ರೆ ಅವನ ವಿಷ ಹಾಕಿ ಕೊಲ್ತೇವಿ ಅಲ್ಲ, ಆ ಕೊಲ್ಲೋದು ಏನದ, ಅದು ಸರಿ ಐತೋ ಇದು ತಪ್ಪೈತೋ ಅನ್ನುವಂತ ವಿಚಾರ ಏನದ, ಆ ವಿಚಾರ ಮಾಡಿ ನಾವು ನಿರ್ಣಯ ತಗೋಬೇಕಂದ್ರೆ ಬಹಳಷ್ಟು ನಮ್ಮ ಅಂತಃಕರಣಕ್ಕ ಪರಿಪಕ್ವತೆ ಬೇಕಾಗ್ತದ. ಇಂಥ ಒಂದು ಮಾನಸಿಕ ಸಮಸ್ಯೆಗಳಿಗೆ, ಭಾವನಾತ್ಮಕ ಸಮಸ್ಯೆಗಳಿಗೆ ನಾವು ಸಿಕ್ಕೊಂಡ್ಬಿಡ್ತೀವಿ. ಅದು ಯಾಕ ಅಂತಂದ್ರೆ ಟ್ರೆಮೆಂಡಸ್ ಮೆಚುರಿಟಿ ಟು ಅಕ್ಸೆಪ್ಟ್ ದೆಮ್ ಸಚ್ ಆಸ್ ವಿಶ್ವರೂಪ ಆಗ್ಲಿ, ಭಕ್ತಿ ಆಗ್ಲಿ, ನಿರ್ಗುಣ ಭಕ್ತಿಯನ್ನ ಮಾಡುವಂತ ಸಾಮರ್ಥ್ಯ ನಮ್ಮಲ್ಲಿ ಬಹಳ ಜನರಿಗೆ ಇಲ್ಲ. ಸಾಮರ್ಥ್ಯನೂ ಇಲ್ಲ, ಮಾಡುದು. 10 ಹೊಡೆದು 20 ನಿಮಿಷ ಆಯ್ತು. ಇನ್ನು ವಿಚಾರದ ಆ ವಿಚಾರವನ್ನು ನಾಳೆಗೆ ಹೋಗೋಣ. ಇವತ್ತಿನ ಈ ವಾಸ್ತವ ಸೇವೆಯನ್ನು ಕೃಪಾಲಕ್ಕೆ ಸಲ್ಲಿಸಿ ನನ್ನ ಮಾಡಿಗೆ